ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ಮೃತಿಯಸ್ತು ಭಗವತ್ಕಾರ್ಯ ಸಾಧಕಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಳವೇ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೆ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಕಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾಂ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸತ್ವಾತಾಗಮಪೋಷಿತಾತ್ಮ ಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣ ದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ ಗುಣೋದ್ಯನ್ಮಣಿಃ. ಸಚ್ಚಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರಸಂಪದಮತೋ ಧಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ ತಂ ವಾಜಿವಕ್ತ್ರಂ ಭಜೆ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ನೋಡಿದಂತೆ ಭೂಮಾತೆಯ ಪ್ರಾರ್ಥನೆಯನ್ನು ಮನ್ನಿಸಿ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಪರಮಾತ್ಮ ತಾನು ಅವತಾರ ಮಾಡ್ತೇನೆ ಅಂತ ಅನುಗ್ರಹವನ್ನು ಮಾಡಿದ. ಆದಿಯಲ್ಲಿ ಶೇಷದೇವರನ್ನು ಕಳುಹಿಸಿ ದೇವಕಿಯ ಗರ್ಭದಲ್ಲಿ ಇದ್ದು ದುರ್ಗಾದೇವಿಗೆ ಪರಮಾತ್ಮ ಆದೇಶ ಮಾಡ್ತಾನೆ, ನೀನು ಆ ಗರ್ಭವನ್ನು ರೋಹಿಣಿ ಉದರಕ್ಕೆ ಪರಿವರ್ತನೆ ಮಾಡು ಹಾಗೆ ಅಂತ ಮಾಡಿದಾಗ ದುರ್ಗಾದೇವಿಯು ಆ ರೀತಿಯಾಗಿ ಮಾಡಿದರು ಹಾಗೆ ಅಂತ. ತದನಂತರ ಪರಮಾತ್ಮ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿದ. ಆಗ ಬ್ರಹ್ಮಾದಿಗಳು ಬಂದು ಸ್ತೋತ್ರ ಮಾಡಿದರು ಹಾಗೆ ಅಂತ. ಈ ವಿಚಾರದಲ್ಲಿ ಗರ್ಭದಲ್ಲಿ ಇರುವಾಗ ಪರಮಾತ್ಮನನ್ನು ಬ್ರಹ್ಮಾದಿಗಳು ಸ್ತೋತ್ರ ಮಾಡಿದರು. ಇದು ಹೇಗಿದೆ ಹಾಗೆ ಅಂತ ಆಚಾರ್ಯರು ಅಂದರೆ ಗುರುಗಳಾದ ಶ್ರೀ ವಾದಿರಾಜ ಗುರುಸಾರ್ವಭೌಮರು ಉತ್ಪ್ರೇಕ್ಷೆಯನ್ನು ಮಾಡ್ತಾ ಇದ್ದಾರೆ. ಇದು ಹೇಗೆ ಅಂದರೆ ಒಂದು ರಾಜ ಇರ್ತಾನೆ. ರಾಜ ಸೆರೆಮನೆಗೆ ಆಗಿಯಾಗಿ ಬಂದು ನೋಡ್ತಾ ಇರ್ತಾನೆ. ಆಗ ಸೆರೆಮನೆಯಲ್ಲಿರತಕ್ಕ ಬಂಧನದಲ್ಲಿ ಇರತಕ್ಕವರು ಏನು ಮಾಡ್ತಾರೆ, ರಾಜನನ್ನು ಸ್ತೋತ್ರ ಮಾಡ್ತಾರೆ. ರಾಜನನ್ನು ಸ್ತೋತ್ರ ಮಾಡಿದರೆ ಪರಮಾತ್ಮ ಆ ರಾಜ ಪ್ರಸನ್ನನಾಗಿ ಆ ಬಂಧನದಲ್ಲಿ ಇರುವವರನ್ನು ಬಿಡುಗಡೆ ಮಾಡ್ತಾನೆ. ಅದೇ ರೀತಿಯಾಗಿ ಪರಮಾತ್ಮ ಗರ್ಭದಲ್ಲಿ ಇರುವವರು ಅಂದರೆ ಯಾರು? ಜೀವರು. ಅಲ್ಲಿಗೆ ಪರಮಾತ್ಮ ಬಂದನಂತೆ. ಪರಮಾತ್ಮ ಗರ್ಭದಲ್ಲಿ ಬರದೇ ಹೋದರೆ ಅಂದರೆ ರಾಜ ಸೆರೆಮನೆಗೆ ಬರದೇ ಹೋದರೆ ಅಲ್ಲಿರುವವರ ಭೇಟಿ ಆಗೋದಿಲ್ಲ. ಯಾಕೆ? ಇವರು ಪರ್ಮನೆಂಟ್ ಪ್ಲೇಸು, ಬಂಧನದಲ್ಲಿ ಇರುವವರದು ಪರ್ಮನೆಂಟ್ ಪ್ಲೇಸು. ರಾಜನೇ ಅಲ್ಲಿಗೆ ಬರಬೇಕು, ಇವರು ರಾಜನಿದ್ದ ಕಡೆ ಹೋಗುವಂತೆ ಇಲ್ಲ, ಆಗೋದು ಇಲ್ಲ. ಅದೇ ರೀತಿಯಾಗಿ ಗರ್ಭದಲ್ಲಿ ಇರುವ ಜೀವರು ಅವರನ್ನು ಭೇಟಿ ಮಾಡೋದಕ್ಕೆ ಪರಮಾತ್ಮ ಎಲ್ಲಿ ಬರಬೇಕು? ಗರ್ಭಕ್ಕೆ ಬರಬೇಕು. ಅದರಿಂದ ಪರಮಾತ್ಮ ಬಂದನಂತೆ. ಬಂದಾಗ ಬ್ರಹ್ಮಾದಿಗಳು ಸ್ತೋತ್ರ ಮಾಡ್ತಾರೆ. ಅದರಿಂದ ಯಾರಿಗೆ ಲಾಭ? ಬ್ರಹ್ಮಾದಿಗಳಿಗೆ. ಯಾಕೆ? ಬಂಧನದಲ್ಲಿ ಇರುವವರು ಸ್ತೋತ್ರ ಮಾಡಿದರೆ ರಾಜ ಹೇಗೆ ಪ್ರಸನ್ನನಾಗಿ ಅವರನ್ನು ಬಿಡುಗಡೆ ಮಾಡ್ತಾನೋ ಅದೇ ರೀತಿಯಾಗಿ ಪರಮಾತ್ಮನು ಕೂಡ ನಮಗೆ ಮೋಕ್ಷವನ್ನು ಕೊಡಲಿ ಅಂತ ಬ್ರಹ್ಮಾದಿಗಳು ಪ್ರಾರ್ಥನೆ ಮಾಡಿದರು ಅಂತ. ನೀವು ಎಷ್ಟು ವಿಚಾರ ಮಾಡಿದರೂ ಕೂಡ ಭಾಗವತದಿಂದ ಈ ಪ್ರಮೇಯವನ್ನೆಲ್ಲ ತೆಗಿಯೋಕ್ಕಾಗೋದಿಲ್ಲ ರೀ. ಅದು ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ಅಂತ ಹೇಳಿದಂತೆ ಅದು ಹರಿವಾಯು ಗುರುಗಳ ಅನುಗ್ರಹ. ಅದು ಆ ರೀತಿಯಾದ ಒಂದು ವ್ಯಾಖ್ಯಾನ ಅದು ಗುರುಪ್ರಸಾದ ಅಂತಲೇ ಹೇಳಬೇಕು. ಇಲ್ಲದಿದ್ದರೆ ಇಂತಹ ವ್ಯಾಖ್ಯಾನ ಬರೆಯೋದು ಕಷ್ಟ ಇದೆ. ತದನಂತರ ಪರಮಾತ್ಮ ಅಥೋ ಜಯಂತ್ಯಾ ಉದಭೂನ್ ನಿಶೀತೆ ಶಶೀವ ದೇವಕ್ಯುದಯೋದಯಾದ್ರೇಹೇ ಹಾಗೆ ಅಂತ. ಶ್ರಾವಣ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ದಿವಸ, ಜನ್ಮಾಷ್ಟಮಿ ಅಂತ. ಅವತ್ತು ರೋಹಿಣಿ ನಕ್ಷತ್ರ ಇದೆ. ಅದನ್ನು ಜಯಂತಿ ಅಂತ ಕರಿತೀವಿ ನೋಡಿ. ಗೋಕುಲಾಷ್ಟಮಿ, ಕೃಷ್ಣ ಜಯಂತಿ ಎರಡಕ್ಕೂ ವ್ಯತ್ಯಾಸ ಇಷ್ಟು. ಅಷ್ಟಮಿ ಪ್ಲಸ್ ರೋಹಿಣಿ ನಕ್ಷತ್ರ ಎರಡು ಸೇರಿ ಬಂದರೆ ಅದನ್ನು ಜಯಂತಿ ಅಂತ ಕರಿತೀವಿ. ಬರೀ ಅಷ್ಟಮಿ ಮಾತ್ರ ಬಂದರೆ ಅದು ಬರೀ ಗೋಕುಲಾಷ್ಟಮಿ ಅಷ್ಟೇ.
ಅಂಥ ದಿವಸದಲ್ಲಿ ಪರಮಾತ್ಮ ಬ್ರಹ್ಮಾದಿಗಳ ಸ್ತೋತ್ರ ನಂತರ ರಾತ್ರಿ ದಿವಸ ದೇವಕಿಯ ಉದರದಿಂದ ಹೇಗೆ ಪೂರ್ವ ದಿಕ್ಕಿನಲ್ಲಿ ಚಂದ್ರ ಉದಯ ಆಗ್ತಾನೋ ಅದೇ ರೀತಿಯಾಗಿ ಕೃಷ್ಣನ ಅವತಾರ ಆಯಿತು ಅಂತ ಹೇಳ್ತಾರೆ. ಯಾಕೆ ಅವತಾರ ಆಯಿತು? ಕೃಷ್ಣಾವತಾರ ಆದದರ ಉದ್ದೇಶ ಅಷ್ಟಮಿ ದಿವಸ ಯಾಕೆ ಹುಟ್ಟಿದ ಹಾಗೆ ಅಂದರೆ, ಅಷ್ಟಮಿ ಅಂದರೆ 8ನೇ ದಿವಸ ಅಂತ ಅರ್ಥ. ಆ 8 ಎಂಬ ಸಂಖ್ಯೆ ಯಾವುದರ ಸೂಚನೆ ಅಂದರೆ 8 ದಿಕ್ಕಿನಲ್ಲಿ ಇರುವ ದೈತ್ಯರನ್ನು ಕೂಡ ಸಂಹಾರ ಮಾಡುವುದಕ್ಕಾಗಿ ನಾನು ಅವತಾರ ಮಾಡಿದ್ದು ಎಂಬ ಅದನ್ನು ಸೂಚನೆ ಮಾಡುವುದಕ್ಕಾಗಿ ದೇವರು ಅಷ್ಟಮಿಯಲ್ಲಿ ಅವತಾರ ಮಾಡಿದ್ದು. ನವಮಿ ಮಾಡಬಹುದಾಯಿತು, ಸಪ್ತಮಿ ಮಾಡಬಹುದಾಯಿತು, ಮಾಡಿಲ್ಲ. ಅಷ್ಟಮಿಯೇ ಚೂಸ್ ಮಾಡಿಕೊಂಡ ದೇವರು. ಯಾಕೆ? ಇರೋದು ಎಷ್ಟು ದಿಕ್ಕು? 8 ದಿಕ್ಕು. 8 ದಿಕ್ಕಲ್ಲಿ ಇರುವ ದೈತ್ಯರನ್ನು ಕೂಡ ಸಂಹಾರ ಮಾಡಬೇಕು ಎಂಬ ದೃಷ್ಟಿಯಿಂದ ಪರಮಾತ್ಮ ಅಷ್ಟಮಿಯಲ್ಲಿ ಹುಟ್ಟಿದ ಹಾಗೆ ಅಂತ ಅವತಾರ ಮಾಡಿದ. ರಾತ್ರಿಯಲ್ಲೇ ಯಾಕೆ ಮಾಡಬೇಕು ಹಾಗೆ ಅಂದರೆ, ದೈತ್ಯರಿಗೆ ಬಲ ಇರೋದು ರಾತ್ರಿಯಲ್ಲೇ. ಅದರಿಂದ ನಾವು ರಾಮಾಯಣದಲ್ಲೂ ನೋಡ್ತೀವಿ, ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ಓದದ್ದು ಯಾವಾಗ? ರಾತ್ರಿಯಲ್ಲೇ ಓದದ್ದು. ಏನು ಮಾಡ್ಯಾರು ಈ ದೈತ್ಯರು, ನಮ್ಮನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅವರು ಬಲಿಷ್ಠರಾಗಿರುವ ಸಂದರ್ಭದಲ್ಲೇ ಹೋಗಿ ಅವರನ್ನು ಅಟ್ಯಾಕ್ ಮಾಡೋದು. ಅದರಿಂದ ಪರಮಾತ್ಮನು ಕೂಡ ನಿಶಾಚರರು ಓಡಾಡುವ ಸಮಯ ಅಂದರೆ ರಾತ್ರಿ ಹೊತ್ತೇ. ಹಗಲೊತ್ತು ಬಂದರೆ ಅವರು ಇರೋದಿಲ್ಲ, ಬಚ್ಚಿಟ್ಕೊಂಡಿರ್ತಾರೆ. ಅದರಿಂದ ರಾತ್ರಿಯಲ್ಲೇ ಬಂದ ಹಾಗೆ ಅಂತ, ಸುಲಭವಾಗಿ ಸಿಗ್ತಾರೆ ಹಾಗೆ ಅಂತ. ನಿನ್ನೆ ದಿವಸ ನೋಡಿದಂತೆ ಕೃಷ್ಣನಿಗೆ ಕೃಷ್ಣಾವತಾರದಲ್ಲಿ 3 ತಾಯಂದಿರು ಕೃಷ್ಣನಿಗೆ. ಅವನಿಗೆ ಮಡದಿಯರೂ ಜಾಸ್ತಿ, ತಾಯಂದಿರೂ ಜಾಸ್ತಿ. ಹೇಗೆ ಅದು ಹಾಗೆ ಅಂದರೆ, ಕೃಷ್ಣ ಅವತಾರ ಮಾಡಿದ್ದು ದೇವಕಿ ಉದರದಲ್ಲಿ, ಬೆಳೆದದ್ದು ಯಶೋದೆಯಲ್ಲಿ. ಅದರಿಂದ ಯಶೋದೆಯು ತಾಯಿ ಆಗ್ತಾಳೆ. ಇನ್ನು ಬಲರಾಮನ ತಾಯಿ ರೋಹಿಣಿ, ನಿನ್ನೆ ನೋಡಿದಂತೆ ಶುಕ್ಲಕೇಶರಿಂದ ಪರಮಾತ್ಮ ಬಲರಾಮನಲ್ಲೂ ಇದ್ದಾನೆ. ಅದರಿಂದ ಕೃಷ್ಣನಿಗೂ ಕೂಡ ತಾಯಿ ಅಂತ ರೋಹಿಣಿಗೆ ಒಂದು ಬಿರುದು ಇದೆ. ಅದರಿಂದ ಇದರಿಂದ ಏನು ಹೇಳಿದಂತೆ ಆಯಿತು? ಕೃಷ್ಣನಿಗೆ ನಿಜವಾಗಲೂ ತಾಯಂದಿರು ಅಂತ ಯಾರೂ ಇಲ್ಲ. ಸುಮ್ಮನೆ ಹೆಸರಿಗೆ ಅಷ್ಟೇ. ಯಾರಾದರೂ 3 ತಾಯಿಂದ ಹುಟ್ಟು ಬರ್ತಾರಾ? ಸಾಧ್ಯನೇ ಇಲ್ಲ. ಆದರೂ ಕೂಡ ಕೃಷ್ಣ ಮಾಡಿದ ಹಾಗೆ ಅಂದರೆ ಅವರು ತಾಯಂದಿರೇ ಅಲ್ಲ ಅಂತ ಒಟ್ಟು ಸುಮ್ಮನೆ ನೆಪಕ್ಕೆ ಅಷ್ಟೆ. ಈ ಅಷ್ಟಮಿ ದಿವಸ ಚಂದ್ರ ಹೇಗಿರ್ತಾನೆ ಹಾಗೆ ಅಂದರೆ ಅರ್ಧ ಇರ್ತಾನೆ ಅವನಷ್ಟೆ. ಇದರಿಂದ ಏನು ನಮಗೆ ಅರ್ಥ ಆಗ್ತದೆ? ಕೃಷ್ಣ ಅವತಾರ ಮಾಡಿದ್ದು ಅಷ್ಟಮಿ, ಚಂದ್ರ ಅರ್ಧಕ್ಕೆ ಇರ್ತಾನೆ. ಅಂದರೆ ಅವನ ಕಲೆ ಪೂರ್ಣ ಇರೋದಿಲ್ಲ, ಪೂರ್ಣ ಇಲ್ಲ ಅಂತನೂ ಇಲ್ಲ. ಚಂದ್ರನ ಪರಿಸ್ಥಿತಿ ಯಾಕೆ ಹೀಗಾಯಿತು ಹಾಗೆಂದರೆ, ಅರ್ಧಂಬರ್ಧ ಆಯ್ತಲ್ಲ ಚಂದ್ರನ ಪರಿಸ್ಥಿತಿ. ಹಾಗೆ ಅಂದರೆ ಕೃಷ್ಣ ಅವತಾರ ಮಾಡುವಾಗ ಚಂದ್ರನ ಪರಿಸ್ಥಿತಿ ಹಾಗೇ ಇತ್ತಂತೆ. ಅದು ಯಾಕೆ ಅದು ಹಾಗಿತ್ತು ಅಂದರೆ, ಕೃಷ್ಣ ತನ್ನ ವಂಶದಲ್ಲಿ ಅವತಾರ ಮಾಡ್ತಾನೆ ಅಂತ ಚಂದ್ರನಿಗೆ ಸಂತೋಷ. ಅದರಿಂದ ಅರ್ಧ ಬೆಳೆದನಂತೆ. ಸಂತೋಷವಾಗಿರುವಾಗ ಮೈಯೆಲ್ಲ ಉಬ್ಬುತ್ತದೆ, ದುಃಖದಲ್ಲಿರುವಾಗ ಕೃಷಿ ಆಗಿಬಿಡ್ತಾರೆ. ಇನ್ನು ಅರ್ಧ ಕೃಷಿ ಆದನಂತೆ. ಯಾಕೆ? ಆ ಕೃಷ್ಣನ ತೇಜಸ್ ಇದು ನೋಡಿ, ಅದನ್ನು ನೋಡಿದಾಗ ಚಂದ್ರನ ತೇಜಸ್ ಏನೂ ಇಲ್ಲವಂತೆ. ನನ್ನ ತೇಜಸ್ಸಿಗಿಂತ ಅಧಿಕವಾದ ತೇಜಸ್ಸು ಇವನಿಗಿದಲ್ಲ ಅಂತ ಚಂದ್ರನಿಗೆ ದುಃಖ ಆಯ್ತಂತೆ. ಒಂದು ಕಡೆಯಿಂದ ಸುಖ, ಒಂದು ಕಡೆಯಿಂದ ದುಃಖ. ಅದರಿಂದ ಚಂದ್ರನ ಪರಿಸ್ಥಿತಿ ಏನಾಯಿತು? ಅರ್ಧಂಬರ್ಧ ಆಯಿತು. ಹಾಗೆ ಅಂತ ಚಂದ್ರನ ಪರಿಸ್ಥಿತಿ ಹಾಗಿತ್ತು ಅಂತ ಹೇಳ್ತಾರೆ ನೋಡಿ. ಅದೇ ಇದನ್ನೆಲ್ಲ ಉತ್ಪ್ರೇಕ್ಷೆ ಅಂತ ಕರೆಯೋದು. ವಾಸ್ತವಿಕವಾಗಿ ಚಂದ್ರ ಯಾವತ್ತೂ ಹಾಗೇ ಇರ್ತಾನೆ. ಆದರೆ ಕೃಷ್ಣಾವತಾರಕ್ಕೆ ಒಂದು ಹಿರಿಮೆಯನ್ನು ತರುವುದಕ್ಕಾಗಿ ಗುರುಗಳು ಈ ರೀತಿಯಾಗಿ ತಿಳಿಸ್ತಾರೆ ಹಾಗೆ ಅಂತ ನೋಡಿ. ಒಂದು ಸಣ್ಣ ಮಕ್ಕಳನ್ನು ದೊಡ್ಡವರಾದ ಮೇಲೆ ನಮ್ಮ ವಶಕ್ಕೆ ಸಿಗೋದಿಲ್ಲ ಅವರು. ಅದರಿಂದ ಸಣ್ಣ ವಯಸ್ಸಲ್ಲೇ ಅವರನ್ನು ನಮ್ಮ ವಶದಲ್ಲಿ ಇಟ್ಕೋಬೇಕು. ಸಣ್ಣವರಾಗಿರುವಾಗಲೇ ಅವ್ರಿಗೇನಾದ್ರು ಕೊಟ್ಟು ಗಿಟ್ಟು ಮಾಡಿ ನಮ್ಮ ವಶದಲ್ಲಿ ಇಟ್ಕೋಬೇಕಂತ. ಅದರಿಂದ ಗಂಧರ್ವರು ಏನು ಮಾಡಿದರು? ಕೃಷ್ಣ ಅವತಾರ ಮಾಡಿದಾಗ ನರ್ತನ ಮಾಡಿದರು, ಹಾಡು ಹೇಳಿದರು. ಯಾಕೆ? ದೊಡ್ಡವನಾದ ಮೇಲೆ ಕೃಷ್ಣ ನಮಗೆ ಸಿಗೋದಿಲ್ಲ. ಅವನು ಕೊಳಲು ಊದಿ ನಮ್ಮ ಸಂಗೀತ ನಾಟ್ಯ ಏನೂ ಇಲ್ಲ ಅಂತ ಮಾಡ್ತಾನೆ. ಅವನ ನಾಟ್ಯ, ಅವನ ಸಂಗೀತ ಅದ್ಭುತವಾಗಿ ಇರುತ್ತದೆ.
ಅದರಿಂದ ಕೃಷ್ಣ ಹಾಗೆ ನಮಗೆ ಸಿಗೋದಿಲ್ಲ. ಅದರಿಂದ ಗಂಧರ್ವರು, ಅಪ್ಸರ ಸ್ತ್ರೀಯರು ಎಲ್ಲರೂ ಆಗಲೇ ನರ್ತನ ಮಾಡಿದರು ಹಾಗೆ ಅಂತ ಹೇಳ್ತಾರೆ. ಭೂಮಾತೆಗೂ ಕೂಡ ಭಾರಿ ಸಂತೋಷ, ದಿಗ್ದೇವತೆಗಳಿಗೂ ಕೂಡ ಸಂತೋಷ ಆಯಿತು ಅಂತ ಹೇಳ್ತಾರೆ. ಇಂದ್ರಾದಿ ದೇವತೆಗಳು ಪಾರಿಜಾತ ಪುಷ್ಪವನ್ನು ಅವನ ಮೇಲೆ, ಕೃಷ್ಣನ ಮೇಲೆ ಸುರಿದರಂತೆ. ಯಾಕೆ? ಮುಂದೆ ಇವನೇ ಪಾರಿಜಾತ ವೃಕ್ಷವನ್ನೇ ಅಪಹಾರ ಮಾಡಲಿಕ್ಕಿದ್ದಾನೆ, ಅದರಿಂದ ನಮ್ಮಲ್ಲಿ ಇರುವಾಗಲೇ ಪೂಜೆಯನ್ನು ಮುಗಿಸ್ಕೊಂಡ್ಬಿಡೋಣ ಹಾಗೆ ಅಂತ, ಹೂ ಸಿಕ್ಕುವಾಗಲೇ ಪೂಜೆ ಮಾಡಬೇಕು ಹಾಗೆ ಅಂತ ಆಗಲೇ ಪೂಜೆಯನ್ನು ಮಾಡಿದರು ಅಂತ ಹೇಳ್ತಾರೆ. ಪುತ್ರತ್ವಾದಿಹ ವಾಸುದೇವ ಪದವೀಂ ಯದ್ಯಸ್ಯ ಶೌರ್ಯಸ್ತಥಾ ನ ಪುತ್ರತ್ವ ಕೃತಾಸು ನೇತಿ ಬಸವೋ ದೇವಾಶ್ಚ ಹೃಷ್ಟಾಧ್ರುವಂ ಅಂತ ಹೇಳ್ತಾರೆ. ನೋಡಿ, ಒಂದು ಮುಖ್ಯವಾದ ಪ್ರಮೇಯ ಇದು. ವಸುಗಳು ಸಂತೋಷಪಟ್ರಂತೆ. ಯಾಕೆ? ಇವನಿಗೇನು ಹೆಸರು ಬರುತ್ತದೆ? ವಾಸುದೇವ ಅಂತ ಹೆಸರು. ವಾಸುದೇವ ಅಂತ ಹೆಸರು. ವಾಸುದೇವ ಅಂದರೆ ಏನರ್ಥ? ವಸುವಿನ ಮಕ್ಕಳು ಅಂತಲೂ ಒಂದು ಅರ್ಥ ಬರುತ್ತದೆ. ವಸುವಿನ ಮಕ್ಕಳು, ಅದರಿಂದ ವಾಸುದೇವ ಹಾಗೆ ಅಂತ. ಇನ್ನು ಕೃಷ್ಣನ ತಂದೆಗೆ ಏನು ಹೆಸರು ಅಂದರೆ, ದೇವಕಿಯ ಪತಿಗೆ ವಸುದೇವ ಅಂತ ಹೆಸರು. ವಾಸ್ತವಿಕವಾಗಿ ಸಂಸ್ಕೃತದಲ್ಲಿ ಹಾಗೆ ಅರ್ಥ, ವಸುದೇವನ ಮಗನಾದ್ದರಿಂದ ವಾಸುದೇವ ಹಾಗೆ ಅಂತ. ಅಲ್ಲ, ವಸುಗಳು ಯಾಕೆ ಸಂತೋಷ ಪಡಬೇಕಾಗಿತ್ತು? ನಿಜವಾಗಲೂ ವಸುದೇವರು ಯಾರು? ಅಷ್ಟವಸುಗಳು ಅಂತ ಅಧಿಕ ಮಾಸದಲ್ಲಿ ಬರ್ತಾರೆ ನೋಡಿ, ಅವರೇ. ಅವರು ಭಾರಿ ಸಂತೃಪ್ತರಾದರಂತೆ. ಯಾಕೆ? ಇವನು ವಾಸುದೇವ, ಇವನು ವಾಸುದೇವನಾಗ್ತಾನೆ ಅಂದರೆ ನಮ್ಮ ಮಕ್ಕಳು ಆಗ್ತಾನೆ ಹಾಗೆ ಅಂತ. ನೋಡಿ, ಆ ಕೃಷ್ಣನನ್ನು ಮಕ್ಕಳಾಗಿ ಪಡೀಬೇಕು ಅಂತ ವಸುದೇವನು ಇಚ್ಛೆ ಪಟ್ಟ. ಆ ವಸುದೇವತೆಗಳು, ಅಷ್ಟವಸುಗಳು, ಅವರು ಕೂಡ ಸಂತೋಷಪಟ್ಟರು. ಯಾಕೆ? ಇವನೇ ನನ್ನ ಮಗ ಹಾಗೆ ಅಂತ. ಅಂದರೆ ಏನರ್ಥ? ಹಿಂದೆನೇ ಹೇಳಿದ್ದು ನೋಡಿ, 3 ತಾಯಂದಿರು ಅಂತೆಲ್ಲ ಬಂದರೆ ಯಾರಿಗೂ ನಿಜವಾಗಲೂ ತಾಯಂದಿರು ಅಂತಲ್ಲ, ಸುಮ್ಮನೆ ನಾಮಕಾವಸ್ಥೆ. ಅದೇ ರೀತಿಯಾಗಿ ವಸುಗಳೂ ತಂದೆ, ವಸುದೇವನು ತಂದೆ ಅಂತ ಆದ ಪಕ್ಷದಲ್ಲಿ ಏನಾಯಿತು? ನಿಜವಾಗಲೂ ಯಾರೂ ತಂದೆ ಅಂತ ಇಲ್ಲ, ಏನೋ ಒಂದು ನೆಪದಿಂದ, ಕಾರಣದಿಂದ ಅವರವರು ತಂದೆ ಅಂತ ಹೇಳ್ಕೋಬೇಕು ಎಂಬ ಒಂದು ಅರ್ಥದಲ್ಲಿ ವಸುಗಳು ಸಂತೋಷಪಟ್ಟರು, ವಸುದೇವನು ಸಂತೋಷಪಟ್ಟ ತಂದೆ ಅಂತ ಅನಿಸ್ಕೊಂಡು ಅಂತ ಹೇಳ್ತಾರೆ. ಇನ್ನು ವಸುದೇವನಿಗೆ ಆನಕದುಂದುಬಿ ಅಂತ ಒಂದು ಹೆಸರಿದೆ. ಆನಕದುಂದುಬಿ ಅಂದರೆ ಅವನು ಹುಟ್ಟಿದಾಗ ದೇವಲೋಕದಲ್ಲಿ ಬೇರಿಗಳು ಅದು ಮೊಳಗಿದವು ಅಂತ, ಅದರಿಂದ ಅವನಿಗೆ ಆನಕದುಂದುಬಿ ಅಂತ ಹೆಸರು. ಆನಕದುಂದುಬಿಯ ಮಗ. ಕೃಷ್ಣ ಅವತಾರ ಮಾಡಿದಾಗಲೂ ಕೂಡ ಆ ಬೇರಿ ಎಲ್ಲ ಮಂಗಳವಾದ್ಯಗಳು ಅದು ಮೊಳಗಿದವು, ಅದರಿಂದ ಅವುಗಳಿಗೂ ಸಂತೋಷವಂತೆ. ಯಾಕೆ? ಇವನು ಆನಕದುಂದುಬಿಯ ಮಗ ಅಂತ ಇವನಿಗೂ ಹೆಸರು ಬಂತು. ಸೊ ಅದರಿಂದ ಆನಕದುಂದುಬಿಗಳಿಗೂ ಸಂತೋಷ, ಅಂದರೆ ಆ ಅಭಿಮಾನಿ ದೇವತೆಗಳಿಗೂ ಸಂತೋಷ, ಕೃಷ್ಣ ನಮ್ಮ ಮಗನಾಗ್ತಾನೆ. ಯಾಕೆ? ಕೃಷ್ಣ ಯಾರು? ಆನಕದುಂದುಬಿಯ ಮಗ, ಅಂದರೆ ವಸುದೇವನ ಮಗ ಅಂತ ವಾಸ್ತವಿಕವಾಗಿ. ಅದರಿಂದ ಆ ವಾದ್ಯಗಳು ಕೂಡ ಸಂತೋಷಪಟ್ಟವು. ಯಾಕೆ? ಕೃಷ್ಣ ನಮ್ಮ ಮಗ ಅಂತ ಅನಿಸ್ಕೊಂಡು. ಅದರಿಂದ ಅವರಿಗೂ ಸಂತೋಷ, ಕೃಷ್ಣ ತನ್ನ ಮಗ ಹಾಗೆ ಅಂತ. ಕೃಷ್ಣನ ಬಣ್ಣ ಅದು ಹೇಗಿತ್ತು ಅಂದರೆ ನೀಲಿ ಬಣ್ಣ, ಕಪ್ಪು ಬಣ್ಣ ಇತ್ತು, ಮೋಡದಂಥ ಕಪ್ಪು ಅಂತ ಹೇಳ್ತಾರೆ. ಕೃಷ್ಣನ ಆ ಒಂದು ಚಂದವನ್ನು ನೋಡಿ ಆ ಮೇಘಗಳೆಲ್ಲ ದೂರ ಹೋಗಿ ಶಬ್ದವನ್ನು ಮಾಡಿದವು ಅಂತ ಹೇಳ್ತಾರೆ. ಯಾಕೆ? ನಮ್ಮ ಕೃಷ್ಣನ ತೇಜಸ್ಸಿನ ಮುಂದೆ ನಮ್ಮ ಚಂದ ಅದು ಏನೇ ಅಲ್ಲ ಹಾಗೆ ಅಂತ ಸಮುದ್ರದ ಹತ್ತಿರದಲ್ಲಿ ಹೋಗಿ ಶಬ್ದ ಮಾಡಿದವು ಹಾಗೆ ಅಂತ. ಎದುರುಗಡೆ ಶಬ್ದ ಮಾಡೋಕ್ಕಾಗಲ್ಲ, ದೂರ ಹೋಗಿ ಶಬ್ದ ಮಾಡೋಣ ಅಂತ ಶಬ್ದ ಮಾಡಿದವು. ಅದರ ಒಟ್ಟು ಅಭಿಪ್ರಾಯ ಎಷ್ಟೇ, ಕೃಷ್ಣ ಅವತಾರ ಮಾಡಿದಾಗ ಗುಡುಗು, ಮಿಂಚು ಇತ್ಯಾದಿಗಳು ಬಂದವು ಅಂತ. ಅದನ್ನು ಗುರುಗಳು ಈ ರೀತಿಯಾಗಿ ವರ್ಣನೆ ಮಾಡ್ತಾರೆ ಹಾಗೆ ಅಂತ. ಕೃಷ್ಣ ರಾತ್ರಿ ಹೊತ್ತು ಅವತಾರ ಮಾಡಿದರೂ ಕೂಡ ಆ ಕಮಲಗಳು ಎಲ್ಲವೂ ಚೆನ್ನಾಗಿ ಹರಳಿ ಇದ್ದವಂತೆ. ಯಾಕೆ? ಕೃಷ್ಣ ಆ ಗೋಪಿಕಾ ಸ್ತ್ರೀಯರ ಜೊತೆಗೆ ಆ ಸರೋವರದಲ್ಲಿ ಇಳಿದು ಸ್ನಾನ ಮಾಡಿ ರಾಸಕ್ರೀಡೆಯನ್ನು ಆಡಲಿಕ್ಕಿದ್ದಾನೆ, ನಮ್ಮನ್ನೆಲ್ಲ ಅಲಂಕಾರ ಮಾಡಲಿಕ್ಕಿದ್ದಾನೆ ಹಾಗೆಂಬ ಸಂತೋಷದಿಂದ ಆಗಲೇ ಕಮಲಗಳೆಲ್ಲ ಹರಳಿ ಸಂತೋಷವಾಗಿದ್ದವು ಅಂತ ಹೇಳ್ತಾರೆ. ಇನ್ನು ನಕ್ಷತ್ರಗಳು ಅದು ಚೆನ್ನಾಗಿ ಪ್ರಕಾಶಮಾನವಾಗಿ ಇತ್ತು. ಯಾಕೆ?
ಅದು ಒಂದು ಮುತ್ತಿನ ಹಾರ ಇದ್ದಂಗೆ ಇತ್ತಂತ. ನಕ್ಷತ್ರಗಳ ಗುಂಪು ಅದು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕಾದ ಹಾರದಂತೆ ಉಳಿಯುತ್ತಾ ಇದ್ದವು ಹಾಗೆ ಅಂತ. ಇನ್ನು ಯಜ್ಞಶಾಲೆಯಲ್ಲಿ ಅಗ್ನಿಗಳು ತಾವಾಗಿಯೇ ಪ್ರಜ್ವಲಿಸಿದಂತೆ, ಅದೊಂದು ಶುಭ ಶಕುನ ಅಂತ. ಯಜ್ಞಶಾಲೆಯಲ್ಲಿ ಅಗ್ನಿಗಳು ಪ್ರಕಾಶವಾಗಿ ಇರಬೇಕು, ಆದರೆ ಕೃಷ್ಣಾವತಾರ ಕಾಲದಲ್ಲಿ ಅದನ್ನು ಯಾರಾವುದು ಪ್ರಜ್ವಲಿಸುವಂತೆ ಮಾಡಬೇಕು. ಆದರೆ ಕೃಷ್ಣಾವತಾರ ಕಾಲದಲ್ಲಿ ತಾವಾಗಿಯೇ ಅದು ಪ್ರಜ್ವಲಿಸ್ತು. ಯಾಕೆ? ಋಷಿಗಳು ಇನ್ನು ಮುಂದೆ ನಮ್ಮನೆಯಲ್ಲಿ ಪೂಜೆ ಮಾಡಲಿಕ್ಕಿದ್ದಾರೆ, ಕೃಷ್ಣಾವತಾರ ಆದಮೇಲೆ ಕೃಷ್ಣನನ್ನೇ ಪೂಜೆ ಮಾಡ್ತಾರೆ. ಅದರಿಂದ ನಾವೇನಾವುದು ಪ್ರಜ್ವಲಿಸ್ತಾ ಇದ್ದರೆ ನಮ್ಮ ಮೇಲೂ ಪೂಜೆ ಮಾಡ್ತಾರೋ ಏನೋ ಅಂತ ಆಗಲೇ ಪೂಜೆ ಮಾಡಿಸ್ಕೊಂಡ್ಬಿಡೋಣ ಅಂತ ಅಗ್ನಿಗಳು ಪ್ರಜ್ವಲಿಸಿದವು ಅಂತ ಹೇಳ್ತಾರೆ. ಗಾಳಿ ಕೃಷ್ಣಾವತಾರ ಮಾಡುವಾಗ ಆ ಸರೋವರದಲ್ಲಿ ಇದ್ದ ಹೂವು ಅದರ ವಾಸನೆಯನ್ನೆಲ್ಲ ತೆಗೆದುಕೊಂಡು ಗಾಳಿ ಚೆನ್ನಾಗಿ ಬೀಸ್ತಾ ಇತ್ತು ಅಂತ ಹೇಳ್ತಾರೆ. ಪರಮಾತ್ಮನಿಗೆ ಅರ್ಚನೆ ಮಾಡಿದಂಗೆ ಇತ್ತು ಅಂತ ಅದು. ಕೃಷ್ಣ ಅವತಾರ ಆದಾಗ ಆಕಾಶದಲ್ಲಿ ಮೇಘಗಳು ಇಲ್ಲದೆ ಎಲ್ಲವೂ ಸ್ವಚ್ಛವಾಗಿತ್ತು, ಮೋಡಗಳು ಯಾವುದೂ ಇಲ್ಲ. ಯಾಕೆ ಹಾಗೆ ಅಂದರೆ, ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದಾಗ ಆ ಮೋಡಗಳು ತಾವು ಅಡ್ಡ ಬರಬಾರದು ಅಂತ ಬಯಸಿದವು ಅಂತ. ಅದರಿಂದ ಅದೆಲ್ಲ ದೂರಕ್ಕೆ ಹೋಗಿ ಪುಷ್ಪವೃಷ್ಟಿ ದೇವತೆಗಳು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟವು ಹಾಗೆ ಅಂತ ಹೇಳ್ತಾರೆ. ಅಂದರೆ ಪ್ರಕೃತಿ ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಅದರಿಂದಲೂ ಕೂಡ ಕೃಷ್ಣನ ಒಂದು ಹಿರಿಮೆಯನ್ನು ತೋರಿಸಿಕೊಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಉತ್ಪ್ರೇಕ್ಷೆ ಮಾಡೋದರ ಮುಖ್ಯ ಉದ್ದೇಶ ಏನು? ಪರಮಾತ್ಮ ಎಷ್ಟು ದೊಡ್ಡವನಾಗಿದ್ದಾನೆ ಎಂಬ ಒಂದು ಚಿಂತನೆ ನಮಗೆ ಬರಬೇಕು ಹಾಗೆ ಅಂತ. ಕೃಷ್ಣ ಅವತಾರ ಆದಾಗ ಎಲ್ಲ ಸಜ್ಜನರಿಗೂ ಭಾರಿ ಸಂತೋಷ, ಹೌದು ತಾನೆ? ಅಪರೂಪದ ಒಂದು ವಸ್ತುವನ್ನು ಕಂಡ್ರೆ ಯಾರಿಗೆ ತಾನೇ ಸಂತೋಷ ಇಲ್ಲ? ಕೃಷ್ಣನಂಥ ಅಪರೂಪದ ವಸ್ತು ಯಾರಿದ್ದಾರೆ? ಅದರಿಂದ ಕೃಷ್ಣ ಅವತಾರ ಆದ ಕೂಡಲೇ ಎಲ್ಲರಿಗೂ ಕೂಡ ಸಂತೋಷ ಹಾಗೆ ಅಂತ. ಇನ್ನು ಕೃಷ್ಣ ಅವತಾರ ಆದ ಕೂಡಲೇ ಕಂಸ ಆ ವಸುದೇವ ದೇವಕಿಯರಿಯನ್ನು ಸರಪಳಿ ಹಾಕಿ ಕಟ್ಟಿ ಹಾಕಿ ಇಟ್ಟಿದ್ದ. ಆ ಸರಪಳಿ ಎಲ್ಲ ತಾನಾಗಿ ಬಿಚ್ಚಿಕೊಂಡವು ಅಂತ. ಯಾಕೆ ಹಾಗೆ ಅಂದರೆ, ಪರಮಾತ್ಮ ಅವತಾರ ಆದ ಕೂಡಲೇ ಸರಪಳಿ ಬಿಚ್ಚಿ ಹೋದವು ಅಂದರೆ ಏನರ್ಥ? ಪರಮಾತ್ಮನಿಂದ ನಮ್ಮ ಬಂಧನ ಅದು ಎಲ್ಲವೂ ಕೂಡ ಕೃಷ್ಣನಿಂದ ಬಿಡುಗಡೆಯಾಗುತ್ತದೆ ಎಂಬ ಒಂದು ಸೂಚನೆ ಮಾಡಿದಾಗೆ ಇತ್ತು ಅಂತ ಹೇಳ್ತಾರೆ. ಕೃಷ್ಣ ಅವತಾರ ಆದ ಕೂಡಲೇ ವಸುದೇವ ದೇವಕಿಯರಿಗೆ ಒಂದು ಭಯ ಬಂದೋಯ್ತಂತೆ. ಅಲ್ಲ, ಯಾಕೆ ಭಯ ಬಂತು? ಎರಡು ಕಾರಣ ಹೇಳ್ತಾರೆ. ಇಂಥ ಪರಮಾತ್ಮ ಅವನ ತಂದೆ ತಾಯಿ ನಾವು ಅಂತ ಹೇಳಿದರೆ, ಅವನ ಹುಟ್ಟಿಸಿದವರು ನಾವು ಅಂತ ಹೇಳಿದರೆ ಏನು ಬರುತ್ತದೆ? ನರಕವೇ ಬರುತ್ತದೆ. ಕೃಷ್ಣನ ತಂದೆ ತಾಯಿ ನಾವು ಅಂತ ಕೃಷ್ಣನಿಗೆ ಫಸ್ಟು ಹುಟ್ಟೇ ಇಲ್ಲ, ಅದೇ ಮುಂದೆ ವಿವರಣೆ ಮಾಡಲಿಕ್ಕಿದ್ದಾರೆ. ಕೃಷ್ಣನಿಗೆ ಹುಟ್ಟೇ ಇಲ್ಲ. ಹುಟ್ಟು ಇಲ್ಲದ ಆ ಕೃಷ್ಣನಿಗೆ ತಂದೆ ತಾಯಿಗಳು ಎಂಬುದು ಸುತರಾಮ್ ದೂರ ಆಯಿತು. ಆದರೆ ಲೋಕದಲ್ಲಿ ಪ್ರಸಿದ್ಧಿ ಇದೆ, ಏನು? ವಸುದೇವ ದೇವಕಿಯರಲ್ಲಿ ಪರಮಾತ್ಮ ಹುಟ್ಟಿದ ಹಾಗೆ ಅಂತ. ಆ ರೀತಿಯಾಗಿ ಹುಟ್ಟಿದ ಅಂತ ತಿಳ್ಕೊಂಡ್ರೆ ಅದೇನಾಗ್ತದೆ? ನರಕಕ್ಕೆ ದಾರಿ ಅದು. ಹಾಗೆಂತ ಒಂದು ಭಯ ಇತ್ತು. ಎರಡನೇ ಭಯ, ಈ ಕೃಷ್ಣನನ್ನು ಕಂಸ ಏನು ಮಾಡ್ತಾನೋ ಅಂತ ಎರಡನೇ ಭಯ. ಯಾಕೆ? ಈಗಾಗಲೇ 6 ಜನ ಮಕ್ಕಳನ್ನು ಕಂಸ ಸಂಹಾರ ಮಾಡಿದ್ದಾನೆ. 7ನೇದು ಗರ್ಭಪಾತ ಆಯಿತು ಅಂತ ತಿಳ್ಕೊಂಡಿದ್ರು ಅಷ್ಟೇ. ವಾಸ್ತವಿಕವಾಗಿ ದುರ್ಗಾದೇವಿ ರೋಹಿಣಿ ಉದರಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಆದರೆ ಕಂಸಾದಿಗಳು ಹಾಗೆ ತಿಳ್ಕೊಂಡ್ರು. ಇನ್ನು 8ನೇದಾಗಿ ಕೃಷ್ಣ ಅವತಾರ ಮಾಡಿದ. ಅದರಿಂದ ಆ ಒಂದು ಭಯ ಇತ್ತು. ಆ ಭಯವನ್ನು ಪರಿಹಾರ ಮಾಡುವುದಕ್ಕಾಗಿ ವಸುದೇವ ದೇವಕಿಯರು ಕೃಷ್ಣನನ್ನು ಹೊಗಳಿದರಂತೆ. ಏನು ಅಂತ? ಸ್ವಾಮಿ, ನೀನು ಗುಣಪರಿಪೂರ್ಣ, ಜ್ಞಾನ ಸ್ವರೂಪ, ಪ್ರಕೃತಿಗಿಂತ ಭಿನ್ನನಾದವ, ನೀನು ಜಗತ್ತಿಗೆ ತಂದೆ ಹಾಗೆ ಅಂತ ಹೊಗಳಿದರು ಅಂತ. ಜಗತ್ತಿಗೆ ತಂದೆ ಅಂತ ಆದ ಮೇಲೆ ತಮ್ಮ ಮಕ್ಕಳು ಅಂತ ಹೇಳಿಕೊಳ್ಳಿಕ್ಕೆ ಅವರಿಗೆ ಬಯಕೆ ಇಲ್ಲ. ಯಾಕೆ? ಅವರಿಗೆ ಒಂದು ಭಯ ಇದೆ.
ಕೃಷ್ಣನನ್ನು ತನ್ನ ಮಗ ಅಂತ ನಾವು ಹೇಳಿಕೊಂಡ್ರೆ ನರಕ ಪ್ರಾಪ್ತಿ ಆಗ್ತದೆ. ಯಾಕೆಂದರೆ ಅಸದುಪಾಸನೆ ಅದು. ಸರಿಯಾದ ಉಪಾಸನೆ ಸತ್ಯಭೂತವಾಗಿ ಇರಬೇಕು. ಹಾಗಿದ್ದರೆ ಮಾತ್ರ ಶ್ರೇಯಸ್ಸು. ಇನ್ನು ಮಕ್ಕಳನ್ನು ಪುತ್ರ ಅಂತ ಕರೀತಾರೆ. ಪುತ್ರ ಅಂತ ಕರೀತಾರೆ ಯಾಕೆ? ಪುತ್ ಅಂತ ಒಂದು ನರಕ ಅಂತೆ. ಪುಂನರಕ ತ್ರಾಯತೆ ಇತಿ ಪುತ್ರ ಹಾಗೆ ಅಂತ. ಆ ಪುತ್ ಎನ್ನುವ ನರಕದಿಂದ ಆ ಮಗ ಕಾಪಾಡ್ತಾನೆ, ಅದರಿಂದ ಅವನಿಗೆ ಪುತ್ರ ಅಂತ ಹೆಸರು. ಆದರೆ ವಾಸ್ತವಿಕವಾಗಿ ಪುತ್ರ ಅಂದರೆ ಯಾರು? ಕೃಷ್ಣನೇ. ಯಾಕೆ? ಆ ಹೆಸರು ಚೆನ್ನಾಗಿ ಹೊಂದಾಣಿಕೆ ಆಗ್ತದೆ ನೋಡಿ. ಪುತ್ ಎನ್ನುವ ನರಕ ಮಾತ್ರ ಇಲ್ಲ, ಎಲ್ಲ ನರಕದಿಂದಲೂ ಕೂಡ ಕಾಪಾಡುವವ ಯಾರು? ಕೃಷ್ಣನೇ. ಅದರಿಂದ ಅವನ ದರ್ಶನದಿಂದ ವಸುದೇವ ದೇವಕಿಯರು ನರಕದಿಂದ ಬಿಡುಗಡೆಯಾದವು. ಅದರಿಂದ ಪರಮಾತ್ಮ ಅವನು ಪುತ್ರನೇ ಆದ ಅಂತ. ಯಾಕೆ? ಅವಳ ಗರ್ಭದಿಂದ ಹುಟ್ಟಿ ಬಂದದ್ದು ಅಂತ ಅಲ್ಲ, ಆ ಕಾರಣಕ್ಕಾಗಿ ಪುತ್ರ ಅಲ್ಲ. ಮತ್ತು ಯಾಕೆ ಹಾಗೆಂದರೆ ನರಕದಿಂದ ಕಾಪಾಡ್ತಾನೆ, ಅದರಿಂದ ಅವನಿಗೆ ಪುತ್ರ ಎನ್ನುವ ಹೆಸರು. ನೋಡಿ, ದೇವರು ದೇವಕಿಯ ಪುತ್ರ ಅಂದರೆ ಏನರ್ಥ? ಸಾಮಾನ್ಯ ಲೋಕದಲ್ಲಿ ಅರ್ಥ ಏನು? ಪುತ್ರ ಅಂದರೆ ಗರ್ಭದಲ್ಲಿ, ತನ್ನ ಗರ್ಭದಲ್ಲಿ ಹುಟ್ಟಿ ಬಂದವರು ಅಂತ. ಆ ಅರ್ಥದಿಂದ ಅಲ್ಲ. ಮತ್ತು ಯಾವ ಅರ್ಥದಿಂದ? ನರಕದಿಂದ ಕಾಪಾಡ್ತಾನೆ, ಅದರಿಂದ ದೇವರೇ ನಿಜವಾಗಲೂ ಪುತ್ರ ಹಾಗೆ ಅಂತ. ಅಂದರೆ ವಾದಿರಾಜ ಸ್ವಾಮಿಗಳಿಗೆ ಕೃಷ್ಣನನ್ನು ವಸುದೇವ ದೇವಕಿಯರ ಪ್ರಾಕೃತ ಶಿಶುವಿನಂತೆ ಹುಟ್ಟಿದ ಮಗು ಹಾಗೆ ಅಂತ ಹೇಳಬಾರ್ದು ಅವರಿಗೆ. ಅದು ಸಮ್ಮತ ಅಲ್ಲ ಅದು. ಅದಕ್ಕಾಗಿ ಇವನನ್ನು ಪುತ್ರ ಅಂತ ಲೋಕದಲ್ಲಿ ಕರೆಯೋದು ಉಂಟು. ಆದರೆ ಲೋಕದ ಲೋಕದಲ್ಲಿ ಯಾವ ಅರ್ಥದಲ್ಲಿ ಬಳಸ್ತೀವಿ ಆ ಅರ್ಥ ಕೃಷ್ಣನಿಗೆ ಕೊಡೋದಿಲ್ಲ. ಅದನ್ನು ತೋರಿಸಿಕೊಡಬೇಕಾಗಿದೆ. ಪುತ್ರ ಅಂತಲೂ ಕರೀಬೇಕು, ಆದರೆ ಲೋಕದಲ್ಲಿ ಯಾವ ಕಾರಣದಿಂದ ಪುತ್ರ ಅಂತ ಕರೀತಾರೆ ಆ ಕಾರಣದಿಂದ ಅಲ್ಲಾಂಬಾದನ್ನು ತೋರಿಸಿಕೊಡಬೇಕಾಗಿದೆ. ಇದು ಅವರ ಜವಾಬ್ದಾರಿ ಅಂತ ತೆಗೆದುಕೊಂಡು ಇಷ್ಟೆಲ್ಲ ವಿವರವನ್ನು ಗುರುಗಳು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನಾವು ತಿಳ್ಕೋಬೇಕಾದ್ದು ಇಷ್ಟೇ, ಏನು? ಕೃಷ್ಣ ವಸುದೇವ ದೇವಕಿಯರಲ್ಲಿ ಅವತಾರವನ್ನು ತಾಳಿದ್ದು ಸತ್ಯ, ಆದರೆ ಸಾಮಾನ್ಯ ಶಿಶುವಂತೆ ಅವನು ಹುಟ್ಟಿ ಬಂದವ ಅಲ್ಲ. ಮತ್ತು ಆದರೂ ಕೂಡ ಅವನನ್ನು ಪುತ್ರ ಅಂತಲೇ ಕರಿಬೇಕು. ಯಾಕೆ? ನರಕದಿಂದ ಪಾರು ಮಾಡ್ತಾನೆ ಹಾಗೆ ಅಂತ. ಯದೀಯ ರೂಪಂ ಪ್ರಕಟೀಕರೋತಿ ಪಿತಾಸ ತಸ್ಯ ಇತಿ ಹಿ ವೇದವಾದ ಹಾಗೆ ಅಂತ. ನೋಡಿ, ಯಾರನ್ನ ತಂದೆ ಅಂತ ಕರಿಬೇಕು? ಯಾರನ್ನ ತಂದೆ ಅಂತ ಕರಿಬೇಕು ಹಾಗೆಂದರೆ ಯಾರು ಹುಟ್ಟಿಸ್ತಾರೋ ಅವರು ತಂದೆ ಅಂತ ವೇದವಾಕ್ಯ ಹಾಗೇ ಇದೆ. ಯದೀಯ ರೂಪಂ ಪ್ರಕಟೀಕರೋತಿ, ಯಾರಿಂದ ಮಗು ಪ್ರಕಟನ ಆಗ್ತಾನೋ, ಭೂಮಿಗೆ ಬರ್ತಾನೋ, ನೋಡಿ ಹೆಸರೇ ನೋಡಿ, ತಂದೆ. ತಂದೆ ಅಂದರೆ ಏನು? ನೀನೇ ತಂದದ್ದು ಅಂತ ಅರ್ಥ. ಅದರಿಂದಲೇ ತಂದೆ ಅಂತ ಹೆಸರು. ತಂದೆ, ನೀ ತಂದೆ, ನಾ ಬಂದೆ ಅಂತ ದಾಸರು ಅದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ತಂದೆ, ನೀ ತಂದೆ, ನೀನೇ ನಮ್ಮನ್ನು ತಂದದ್ದು ಈ ಸಂಸಾರಕ್ಕೆ. ಅದರಿಂದ ಅವ್ರಿಗೆ ಏನಂತ ಹೆಸರು? ತಂದೆ ಹಾಗೆ ಅಂತ. ಇಲ್ಲಿ ನೋಡಿ, ವೇದ ಏನು ಹೇಳ್ತಾ ಇದೆ ಅಂದರೆ ಬ್ರಹ್ಮದೇವರನ್ನು ತಂದೆ ಅಂತ ಹೇಳ್ತಾ ಇದೆ. ಯಾರಿಗೆ? ವಿಷ್ಣುವಿಗೆ. ಬ್ರಹ್ಮದೇವರು ಏನಾಗಬೇಕು? ತಂದೆಯಾಗಬೇಕು. ಯಾರಿಗೆ? ವಿಷ್ಣುವಿಗೆ. ಅಲ್ಲ ರೀ, ಇದು ಹೇಗೆ? ಅಲ್ಲ, ಅದನ್ನೇ ವೇದ ಹೇಳ್ತಾ ಇದೆ. ಈಗಿನ ಅದನ್ನೇ ಹೇಳಿದ್ದು. ಯಾರಿಂದ ಪ್ರಕಟವಾಗ್ತಾರೋ ಅವರು ತಾನೇ ತಂದೆ. ಈಗ ಜಗತ್ತಿಗೆ ವಿಷ್ಣುವಿನ ಜ್ಞಾನ ಯಾರಿಂದ ಬರುತ್ತದೆ? ಗುರುಗಳು, ಬ್ರಹ್ಮದೇವರಿಂದಲೇ ಬರೋದು. ಅದರಿಂದ ಬ್ರಹ್ಮದೇವರು ತಂದೆ. ಯಾಕೆ? ಅವರೇ ಪರಿಚಯ ಮಾಡಿಕೊಡೋದು. ಜಗತ್ತಿನಲ್ಲಿ ವಿಷ್ಣುವನ್ನು ಪರಿಚಯ ಮಾಡಿಸಿಕೊಡೋದು ಅಂದರೆ ಯಾರು? ಬ್ರಹ್ಮದೇವರೇ. ಅದರಿಂದ ಬ್ರಹ್ಮದೇವರು ವಿಷ್ಣುವಿಗೆ ತಂದೆ. ಈ ಅರ್ಥದಲ್ಲಿ ವಸುದೇವನ್ನು ಕೂಡ ತಂದೆ ಅಂತ ಹೇಳಿಕೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ ಅಂತಾರೆ. ಜಗತ್ತಿಗೆ ಕೃಷ್ಣನನ್ನು ಪರಿಚಯ ಮಾಡಿಸಿಕೊಟ್ಟದ್ದು ವಸುದೇವ. ಹೇಗೆ ಬ್ರಹ್ಮದೇವರು ತಂದೆ ಪರಿಚಯ ಮಾಡಿಸಿಕೊಟ್ಟದ್ರಿಂದ ಅಂತ ಅನಿಸಿಕೊಳ್ತಾರೋ, ವೇದದಲ್ಲಿ ಹಾಗೇ ಇದೆ. ಅದೇ ರೀತಿಯಾಗಿ ವಸುದೇವನು ಕೂಡ ಪರಿಚಯ ಮಾಡಿಸಿಕೊಟ್ಟ, ಅದರಿಂದ ತಂದೆ ಅಂತ ನೀವು ಹೇಳಿದರೆ ನಮಗೆ ಯಾವ ತೊಂದರೆಯೂ ಇಲ್ಲ. ಆದರೆ ಲೋಕದಲ್ಲಿ ತಂದೆ ವ್ಯವಹಾರ ಹೇಗಿದೆ ಆ ರೀತಿಯಾದ ತಂದೆ ಅಂತ ನೀವು ಹೇಳಬೇಡಿ, ಅದು
ಗುರುಗಳಿಗೆ, ದೊಡ್ಡವರಿಗೆ, ಶಾಸ್ತ್ರಕ್ಕೆ ಸಮ್ಮತ ಅಲ್ಲ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಒಪ್ಪೋದೇ ಇಲ್ಲ. ಎಷ್ಟು ಕಾರಣ ಕೊಡ್ತಾರೆ ನೋಡಿ. ವಸುದೇವ ದೇವಕಿಯರಲ್ಲಿ ಹುಟ್ಟಿ ಬಂದರೂ ಕೂಡ ಕೃಷ್ಣ ಅವನಿಗೆ ತಂದೆ ತಾಯಿಯರು ಇಲ್ಲ ಎಂಬುದನ್ನು ನಮಗೆ ಮನವರಿಕೆ ಮಾಡಿಸ್ತಾ ಇದ್ದಾರೆ ಗುರುಗಳು. ಇನ್ನು ಕೃಷ್ಣ ಏನು ಮಾಡಿದ, ತಾನು ಬರುವಾಗಲೇ ಶಂಖಚಕ್ರವನ್ನು ಹಿಡ್ಕೊಂಡು ಬಂದ ಅಂತೆ. ಭಾಗವತದಲ್ಲಿ ಹಾಗೆ ಇದೆ, ತಮದ್ಭುತಂ ಬಾಲಕಂ ಅಂಬುಜೇಕ್ಷಣ ಅಂತ ಹೇಳ್ತಾರೆ ನೋಡಿ. ಯಾಕೆ ಹಾಗೆ ಹಿಡ್ಕೊಂಡು ಬಂದ ಹಾಗೆಂದರೆ, ಕೃಷ್ಣ ತಾನು ಅವರಿಗೆ ವಸುದೇವ ದೇವಕಿಯರಿಂದ ಯಾರು? ಕಶ್ಯಪ ಅದಿತಿಗಳು, ಕಶ್ಯಪ ಋಷಿಗಳು ಅದಿತಿ ದೇವಿ ಅವರೇ ಬಂದಿರೋದು. ಅವರಿಗೆ ಅವರಿಂದ ತಪಸ್ಸು ಮಾಡಿದರು, ಪರಮಾತ್ಮ ಮಗನಾಗಬೇಕು ಅಂತ. ಆ ತಪಸ್ಸಿಗೆ ಮೆಚ್ಚಿ ಪರಮಾತ್ಮ ನಿಮ್ಮ 3 ಜನ್ಮದಲ್ಲಿ ನಾನು ಮಗನಾಗಿ ಬರ್ತೇನೆ ಹಾಗೆ ಅಂತ ವರವನ್ನು ಕೊಟ್ಟಿದ್ದ. ಪೃಶ್ನಿಗರ್ಭ ಅಂತ ಪರಮಾತ್ಮನ ಮೊದಲನೇ ರೂಪ, ವಾಮನನಾಗಿ ಹಿಂದೆ ಬಂದಿದ್ದ. ಅದನ್ನು ತೋರಿಸಿಕೊಡುವುದಕ್ಕಾಗಿಯೇ ಶಂಖಚಕ್ರ ಹಿಡ್ಕೊಂಡು ಬಂದ. ಇಲ್ಲದ್ರೆ ಯಾರೋ 3ನೇ ಮಗುವನ್ನು ತಿಳ್ಕೊಂಡು ಬಿಡ್ತೀರ ನೀವು. ಅದರಿಂದ ನಿಮಗೆ ನಾನೇ ಬಂದಿದ್ದೀನಿ ಅಂತ ಅರ್ಥ ಆಗಬೇಕು ಅಂತ ಪರಮಾತ್ಮ ಶಂಖಚಕ್ರ ಹಿಡ್ಕೊಂಡು ಬಂದ ಅಂತ ಅದನ್ನು ಪರಮಾತ್ಮನೇ ಹೇಳ್ತಾನೆ. ಅದರಿಂದ ಇದೇ ಶರೀರದಿಂದಲೇ ನಾನು ನಿಮಗೆ ದರ್ಶನ ಮಾಡಿಸ್ತಾ ಇದ್ದೇನೆ ಹಾಗೆ ಅಂತ. ಈಗಲೂ ಹಿಂದನೂ ಹಾಗೆ ಮಾಡಿದೆ, ಈಗಲೂ ಕೂಡ ನಿಮಗೆ ಹಾಗೆ ಮಾಡ್ತೀನಿ. ಅದರಿಂದ ನಿಮ್ಮ ವರ, ನಿಮ್ಮ ತಪಸ್ಸು ಸಾಫಲ್ಯ ಆಯಿತು, ಪೂರ್ಣ ಆಯಿತು. 3 ಬಾರಿ ನಿಮ್ಮಲ್ಲಿ ಮಗನಾಗಿ ನಾನು ಅವತಾರ ಮಾಡಿದ್ದೇನೆ ಅಂತ ಪರಮಾತ್ಮ ತಾನು ಕೊಟ್ಟ ಮಾತು ಅದನ್ನು ಪೂರ್ಣ ಮಾಡಿದ. ಅದನ್ನು ತೋರಿಸಿಕೊಡುವುದಕ್ಕಾಗಿ ಶಂಖಚಕ್ರ ಹಿಡ್ಕೊಂಡು ಬಂದಿದ್ದ ಸ್ವಾಮಿ. ಅದರಿಂದ ಭಾಗವತದಲ್ಲಿ ಇಷ್ಟೇ ಇದೆ. ಇದರಿಂದ ಏನು ಹೇಳಕ್ಕೆ ಬಂದರು? ದೇವರು ಸಾಮಾನ್ಯ ಮನುಷ್ಯರಂತೆ ಹುಟ್ಟಿ ಬಂದವ ಅಲ್ಲ. ಯಾಕೆ? ತಾನು ವರ ಕೊಟ್ಟಿದ್ದಾನೆ. ನಾವು ವರ ಕೊಟ್ಟ ಹುಟ್ಟಿ ಬಂದದ್ದು. ಅಮ್ಮ ನಾನು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತೀವಿ ಅಂತ ನಮ್ಮ ತಂದೆ ತಾಯಿ ಹತ್ರ ವರ ಕೊಟ್ಟ ಬಂದದ್ದು ನಾವು ಇಲ್ಲ. ನಮ್ಮ ಹುಟ್ಟು ಹೇಗೆ? ನಮ್ಮ ಹುಟ್ಟು ಕರ್ಮವಶ. ಯಾರೇ ನಮ್ಮ ಕರ್ಮಕ್ಕೆ ತಕ್ಕಂತೆ, ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಕ್ಕೆ ತಕ್ಕಂತೆ ಈ ತಂದೆ ತಾಯಿಯರಲ್ಲಿ ಹುಟ್ಟಬೇಕು, ಈ ಮನೆಯಲ್ಲಿ ಹುಟ್ಟಬೇಕು, ಇವರೇ ಮಡದಿ ಆಗಬೇಕು, ಇವರೇ ಮಕ್ಕಳಾಗಬೇಕು. ಎಲ್ಲವೂ ಕೂಡ ಯಾವುದರ ಆಧಾರದಲ್ಲಿ? ನಾವು ಮಾಡಿದ ಪ್ರಾಚೀನ ಕರ್ಮ, ನಮ್ಮ ಯೋಗ್ಯತೆ ಅದರ ಆಧಾರದಲ್ಲಿ ಇರ್ತದೆ. ಆದರೆ ದೇವರಿಗೆ ಹಾಗಿಲ್ಲ ನೋಡಿ. ಅದನ್ನು ಹೇಳಕ್ಕೆ ಬರ್ತಾ ಇದ್ದಾರೆ. ಪರಮಾತ್ಮ ತಾನು ಅವರು ತಪಸ್ಸು ಮಾಡಿದರು, ಆ ತಪಸ್ಸಿಗೆ ಮೆಚ್ಚಿ ವರರೂಪದಿಂದ ಪರಮಾತ್ಮ ಅವತಾರ ಮಾಡಿದನೇ ಹೊರತು ಕರ್ಮಬಂಧನದಿಂದ ದೇವರು ಅವತಾರ ಮಾಡಿದ್ದಲ್ಲ. ಅದರಿಂದ ಯಾವುದೋ ಸಾಮಾನ್ಯ ಶಿಶು ಅಂತ ಕೃಷ್ಣನನ್ನು ತಿಳಿಬೇಡಿ. ವಸುದೇವ ದೇವಕಿಯರು ಅವರು ಹೆಸರಿಗೆ ಅಷ್ಟೇ ತಂದೆ ತಾಯಿಯರು, ನಿಜವಾಗಲೂ ಶುಕ್ಲ ಶೋಣಿತ ಸಂಬಂಧದಿಂದ ಹುಟ್ಟಿ ಬಂದವ ಅಲ್ಲ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಮತ್ತು ದೇವಕಿ ಸ್ತೋತ್ರ ಮಾಡಿದಾಗ ಏನಂತ ಸ್ತೋತ್ರ ಮಾಡಿದಳು? ಸ್ವಾಮಿ ನೀನು ಮನುಷ್ಯನಂತೆ ನೀನು ನಟನೆ ಮಾಡ್ತಾ ಇದ್ದೀಯಾ ಹಾಗೆ ಅಂತ ಸ್ತೋತ್ರ ಮಾಡಿದ್ಯಾರು? ದೇವಕಿ. ನೋಡಿ, ದೇವಕಿ ದೇವಳೇ ಏನಂತ ಸ್ತೋತ್ರ ಮಾಡಿದರು? ನೀ ಮನುಷ್ಯನಲ್ಲ ಅಂತ ಹೇಳಿದ ಮೇಲೆ ನೀವು ಯಾಕೆ ಮನುಷ್ಯ ಅಂತ ಹೇಳ್ತೀರಿ ಕೃಷ್ಣನನ್ನು? ದೇವಕಿ ಏನು ಹೇಳಿದಳು? ನೀ ಮನುಷ್ಯನಂತೆ ನಟನ ಮಾಡ್ತಾ ಇದ್ದಿ ಅಂತ ಹೇಳಿದ ಮೇಲೆ ಸಾಮಾನ್ಯ ಮನುಷ್ಯರು ಭಾಗವತ ಓದೋದು ಏನಂತ ಹೇಳೋದು? ಕೃಷ್ಣನನ್ನು ಮನುಷ್ಯ, ಮಗ ಅಂತ ಹೇಳ್ಬಿಡು. ಸರಿನಾ ಇದು? ಸರಿಯಲ್ಲ. ದೇವಕಿನೇ ಒಪ್ಕೊಂಡಿಲ್ಲ ಮನುಷ್ಯ ಅಂತ. ನೀವು ಹೇಗೆ ಮನುಷ್ಯ, ಸಾಮಾನ್ಯ ಮನುಷ್ಯನಂತೆ ಅಂತ ಹೇಳ್ತೀರಿ ಹಾಗೆ ಅಂತ ಪ್ರಶ್ನೆ. ವಸುದೇವನು ಕೂಡ ಅದೇ ರೀತಿಯಾಗಿ ಸ್ತೋತ್ರ ಮಾಡಿದ್ದಾನೆ. ನೀನು ಮನುಷ್ಯನಲ್ಲ, ಮನುಷ್ಯನಂತೆ ತೋರಿಸ್ಕೋತಾ ಇದ್ದಿ ಹಾಗೆ ಅಂತ. ತಂದೆ ತಾಯಿಯರೇ ಮನುಷ್ಯ ಅಲ್ಲ ಅಂತ ಒಪ್ಕೊಂಡ ಮೇಲೆ ನಿಮ್ಮದೇನು ಅಧಿಕ ಪ್ರಸಂಗ? ನೀವು ಯಾಕೆ ಮನುಷ್ಯರು ಅಂತ ಯಾರು ಆಕ್ಷೇಪ ಮಾಡ್ತಾರೋ ಅವರ ಮೇಲೆ. ಕೆಲವರು ಕೃಷ್ಣನನ್ನು ಸಾಮಾನ್ಯ ಮನುಷ್ಯರು ಅಂತ ಹೇಳ್ತಾರೆ. ಆ ವಾದ ಸರಿಯಲ್ಲ. ಯಾಕೆ? ವಸುದೇವ ದೇವಕಿಯರೇ ಹೇಳ್ತಾ ಇಲ್ಲ, ನಿಮ್ಮದೇನು ಅಧಿಕ ಪ್ರಸಂಗ ಅಂತ ಪ್ರಶ್ನೆಯಲ್ಲಿ ಅಂತ ಬಿಟ್ಟು. ಅದರಿಂದ ಕೃಷ್ಣ ಸಾಮಾನ್ಯ ಮನುಷ್ಯನೂ ಅಲ್ಲ, ಸಾಮಾನ್ಯ ಮನುಷ್ಯರಂತೆ ಅವನು ಹುಟ್ಟು ಜನ್ಮ ತಾಳೋದು ಅಲ್ಲ ಹಾಗೆ ಅಂತ. ಒಂದು ಲೋಕದಲ್ಲಿ ಮಗ ಅಂತ ಹೇಳ್ಕೋಬೇಕಂದ್ರೆ ಯಾರು ಹೇಳಬೇಕು? ಥರ್ಡ್ ಪಾರ್ಟಿ ಹೇಳಬೇಕಾ? ತಂದೆ ತಾಯಿಯರು ಹೇಳಬೇಕಾ? ತಂದೆ ತಾಯಿಯರೇ ಹೇಳಬೇಕು. ಇವನು ನನ್ನ ಮಗ ಹಾಗೆ ಅಂತ ಯಾರು ಹೇಳಬೇಕು? ತಂದೆ ತಾಯಿಯರೇ ಹೇಳಬೇಕು. ಅವರೇ ಹೇಳ್ತಾ ಇದ್ದಾರೆ, ನೀ ನನ್ನ ಮಗ ಅಲ್ಲ, ನೀ ನನ್ನ ಮಗನಂತೆ ತೋರಿಸ್ಕೋತಾ ಇದ್ದಿ, ವಾಸ್ತವಿಕವಾಗಿ ನೀನು ಜಗತ್ತಿನ ತಂದೆ ಅಂತ ಹೇಳಿದಾಗ, ತಂದೆ ತಾಯಿಯರೇ ಈ ರೀತಿಯಾಗಿ ಡಿಕ್ಲೇರ್ ಮಾಡಿದಾಗ, 3ನೇ ಮನುಷ್ಯ ನೀನು ಯಾಕೆ ದೇವರನ್ನು
ಮನುಷ್ಯ ಅಂತ ಹೇಳ್ತಿ ಹಾಗೆ ಅಂತ ಅದರ ಪ್ರಶ್ನೆ. ಅಂದರೆ ಯಾವ ಆಧಾರದಿಂದ ನೀನು ಅವರನ್ನು ಮನುಷ್ಯ ಅಂತ ಹೇಳ್ತಿ? ಮನುಷ್ಯ ಅಂತ ಬರೀ ಸ್ಟೇಟ್ಮೆಂಟ್ ಹೇಳಿದರೆ ಸಾಲದು, ಏನು ಮಾಡಬೇಕು? ಪ್ರಮಾಣ ಕೊಡಬೇಕು. ಯಾವ ಆಧಾರದಲ್ಲಿ ನೀನು ಅವರನ್ನು ಕೃಷ್ಣನನ್ನು ಮನುಷ್ಯ ಅಂತ ಹೇಳ್ತಿ? ಇದು ಅಲ್ಲಿರುವ ಆಕ್ಷೇಪ. ಇನ್ನು ದೇವಕಿ ಹೇಳ್ತಾಳಂತೆ, ಶಂಖಚಕ್ರಧಾರಿಯಾಗಿ ಬಂದಿದ್ದಿ, ನೀನು ಈ ರೂಪವನ್ನು ಮರೆ ಮಾಡಿಕೋ ಹಾಗೆ ಅಂತ ಹೇಳ್ತಾಳೆ. ಈ ರೀತಿಯಾಗಿ ಯಾರಾದರೂ ಒಂದು ಮಗುವನ್ನು ಪ್ರಸವಿಸಿದಾಗ ಶಂಖಚಕ್ರ ಹಿಡ್ಕೊಂಡು ಬಂದ ಮಗು ಯಾರಾದರೂ ಇದ್ದಾರಾ? ಎಲ್ಲೂ ಇಲ್ಲ. ಯಾರಿಗೂ ಕೂಡ ಶಂಖಚಕ್ರ ತಾಯಿ ಅಂದರೆ ಹೆದರ್ಕೊಂಡ್ಬಿಡ್ತಾರ ಏನೋ, ಆ ಥರ ಕೇಸು ಇಲ್ಲ. ಏನಾಗಬೇಕು ಪರಿಸ್ಥಿತಿ? ಸ್ವಲ್ಪ ಯೋಚನೆ ಮಾಡಿ. ಬರುವಾಗಲೇ 7 ಅಡಿ ಎತ್ತರಕ್ಕೆ ಶಂಖಚಕ್ರ ಪೀತಾಂಬರಧಾರಿಯಾಗಿ ಮಗು ಬಂದುಬಿಟ್ರೆ ತಂದೆ ತಾಯಿಯರ ಪರಿಸ್ಥಿತಿ ಏನಾಗಬೇಕು? ಯಾವುದೋ ಭೂತ ಬಂದಿದೆ ಅಂತ ಓಡೋಗ್ಬಿಡ್ತಾರೆ ಅವರಷ್ಟೇ. ಅದರಿಂದ ಗುರುಗಳು ಕೇಳ್ತಾರೆ, ಯಾರು ಈ ರೀತಿಯಾಗಿ ದಿವ್ಯ ರೂಪವನ್ನು ತಾಳ್ಕೊಂಡು ಬಂದಿದ್ದಾರಾ? ಯಾರೂ ಬಂದಿದ್ದಿಲ್ಲ. ಅದರಿಂದ ಕೃಷ್ಣನನ್ನು ಸಾಮಾನ್ಯ ಮನುಷ್ಯ ಅಂತ ನೀವು ಹೇಗೆ ಹೇಳ್ತೀರಿ? ಹೇಳಲಿಕ್ಕೆ ಬರೋದಿಲ್ಲ ಹಾಗೆ ಅಂತ. ಇನ್ನು ವಸುದೇವ ದೇವಕಿ ಅದು ಹೇಳ್ತಾರೆ, ಅವನು ಸಾಮಾನ್ಯ ಮನುಷ್ಯ ಯಾಕೆ ಗೊತ್ತಾ? ಭಾಗವತ ತೆಗೆದು ನೋಡಿ, ವರ್ಣನೆ ಇದೆ ಅಂತ ಹೇಳ್ತಾರೆ. ಕೃಷ್ಣ ಮೊದಲು ಆ ಕಾರಾಗೃಹ ಪ್ರಕಾಶವಾದದ್ದು ಎಲ್ಲಿ? ವಸುದೇವನಿಂದ ಆ ಪ್ರಕಾಶ ಬಂತಂತೆ. ವಸುದೇವನಿಂದ ಆ ಪ್ರಕಾಶ ಬಂತು. ಆ ವೀರ್ಯವನ್ನು ವಸುದೇವ ದೇವಕಿಯಲ್ಲಿ ಇಟ್ಟ. ಆಗ ಪ್ರಕಾಶ ಎಲ್ಲಿ ಬಂತು? ದೇವಕಿಯಲ್ಲಿ ಬಂತು. ನೋಡಿ, ಆ ಪ್ರಕಾಶ ವಸುದೇವನಿಂದ ದೇವಕಿಗೆ ಹೋಯಿತು. ಅದರಿಂದ ವಾದಿರಾಜ ಸ್ವಾಮಿಗಳು ಕೇಳ್ತಾರೆ, ಅದರಿಂದ ಕೃಷ್ಣ ವಸುದೇವನ ವೀರ್ಯದಿಂದಲೇ ಹುಟ್ಟಿದವ ಹಾಗಂತ ಹೇಳಿಕ್ಕೆ ಬರ್ತದಾ? ಇಷ್ಟು ಹೇಳಿದ ಕೂಡಲೇ ವಾದಿರಾಜ ಸ್ವಾಮಿಗಳು ಕೇಳ್ತಾರೆ, ಹೌದಪ್ಪ, ವೀರ್ಯದಿಂದ ಹುಟ್ಟಿದ ಮಗು, ಶುಕ್ಲ ಶೋಣಿತದಿಂದ ಹುಟ್ಟಿದ ಮಗು ಅಂತ ಆದರೆ ಹುಟ್ಟಿದಾಗ ಕಿರೀಟ, ಕುಂಡಲ, ವಸ್ತ್ರ, ಕೌಸ್ತುಭಮಣಿ, ಶಂಖಚಕ್ರ, ಗದೆ ಹಿಡ್ಕೊಂಡು ಯಾವ ಮಗುಪ ಹುಟ್ಟುತ್ತದೆ? ವೀರ್ಯದಿಂದಲೇ ಶುಕ್ಲ ಶೋಣಿತದಿಂದಲೇ ಹುಟ್ಟಿದ ಮಗು ಅಂತ ಆದರೆ ಇಂಥ ವೈಭವದಿಂದ ಯಾವ ಮಗು ಹುಟ್ಟಿ ಬರುತ್ತದೆ ಹೇಳಿ? ಯಾರು ಮಗು ನೋಡಿದ್ದೀರಾ ಆ ಥರ ಹುಟ್ಟಿ ಬಂದದ್ದು? ಇಲ್ಲ. ಅದರಿಂದ ನೋಡಿ, ಅವರು ಕೊಡುವ ಕಾರಣ ಏನು? ಈ ರೀತಿಯಾದ ವೀರ್ಯದಿಂದ ಹುಟ್ಟಿ ಬಂದದ್ದು ಅಂತ. ವೀರ್ಯದಿಂದ ಹುಟ್ಟಿ ಬಂದದ್ದಾದರೆ ಪ್ರಪಂಚದಲ್ಲಿ ಎಲ್ಲೂ ಕೂಡ ಇಂಥ ಮಗು ಹುಟ್ಟಿದ್ದು ಕಂಡಿದ್ದಿಲ್ಲ. ಅದರಿಂದ ಕೃಷ್ಣ ಶುಕ್ಲ ಶೋಣಿತದಿಂದ ಹುಟ್ಟಿದವ ಅಲ್ಲ, ವಸುದೇವನಿಂದ ಹುಟ್ಟಿದವನೇ ಅಲ್ಲ ಅಂತ ಮತ್ತೊಂದು ಕಾರಣವನ್ನು ಗುರುಗಳು ತೋರಿಸಿಕೊಡ್ತಾ ಇದ್ದಾರೆ. ಅಲ್ಲ, ಅರ್ಥ ಆಗ್ತಾ ಇದೆಯಾ ನಿಮಗೆ? ಇದರ ಮೇಲೆ ಒಂದು ಪ್ರಶ್ನೆ ನೋಡಿ. ನೀವು ಹೇಳಿದ ಪ್ರಕಾರ ಅವನು ಶುಕ್ಲ ಶೋಣಿತದಿಂದ ಹುಟ್ಟಿಲ್ಲ ಅಂತ ಆದರೆ ಆ ವಸುದೇವನಲ್ಲಿ ಪ್ರಕಾಶ, ದೇವಕಿಯಲ್ಲಿ ಪ್ರಕಾಶ ಬರಬೇಕು ಅಂದರೆ ಏನಾಗಿರಬೇಕು? ಒಳಗು ನುಗ್ಗಬೇಕು. ಒಳಗು ನುಗ್ಗಿದ ಕೃಷ್ಣ ಒಳಗು ನುಗ್ಗಿದ್ರೇ ಪ್ರಕಾಶ ಬರಲಿಕ್ಕೆ ಸಾಧ್ಯನಾ ಅದು? ಹಾಗೆ ಅಂತ ಕೇಳಿದರೆ ಅದಕ್ಕೆ ಗುರುಗಳು ಹೇಳ್ತಾರೆ, ಯಾಕಪ್ಪ ಅಷ್ಟೊಂದು ವಿಚಾರ ಮಾಡಿದಿ? ಶಕ್ತಿಯುಳ್ಳ ಪಿಶಾಚಿಗಳೇ, ಭೂತಪ್ರೇತ ಪಿಶಾಚಿಗಳೇ ಪ್ರಾಣಿಗಳ ಒಳಗೆ ನುಗ್ಗುತ್ತದಂತೆ. ಕೃಷ್ಣನಿಗೆ ನುಗ್ಲಿಕ್ಕಾಗಲ್ಲವ? ಎಷ್ಟು ಚೆನ್ನಾಗಿದೆ ನೋಡಿ. ಅಷ್ಟು ಸಾಮರ್ಥ್ಯ ಇಲ್ಲವ ನಮ್ಮ ಸ್ವಾಮಿಗೆ? ಸರ್ವ ಸಮರ್ಥ ಅವನು. ಒಂದು ದೇಹದಲ್ಲಿ ಪ್ರವೇಶ ಮಾಡಲಿಕ್ಕೆ ಬರೋದಿಲ್ಲವ? ಸರ್ವೋತ್ತಮನಾದ ಸರ್ವ ಸಾಮರ್ಥ್ಯ ಉಳ್ಳವನಾದ ಪರಮಾತ್ಮ ದೇವಕಿಯ ವಸುದೇವನ ಉದರದಲ್ಲಿ ಹೋದ, ಹೊರಗೆ ಬಂದ. ದೇವಕಿಯ ಉದರದಲ್ಲಿ ಹೋದ, ಹೊರಗೆ ಬಂದ. ಒಂದು ಪಿಶಾಚಿ ಮಾಡುವ ಕೆಲಸ ನಮ್ಮ ದೇವರಿಗೆ ಸಾಮರ್ಥ್ಯ ಇಲ್ಲವಾ? ಯಾಕಿಲ್ಲ? ಇದ್ದೇ ಇದೆ ಹಾಗೆ ಅಂತ. ಅದರಿಂದ ಮೂಢಬುದ್ಧಿ ಉಳ್ಳವರು ಮಾತನ್ನು ಇನ್ನೇನು ಅಂತ ಹೇಳೋದು ಹಾಗೆ ಅಂತ ಅವ್ರನ್ನ ನಿರಾಕರಣೆ ಮಾಡ್ತಾರೆ. ನೋಡಿ, ಅಷ್ಟು ಬೇಗ ಗುರುಗಳಿಗೆ ಸಮಾಧಾನ ಆಗಲಿಲ್ಲ. ಕೃಷ್ಣನನ್ನು ಶುಕ್ಲ ಶೋಣಿತದಿಂದ ತಂದೆ ತಾಯಿಯರಿಂದ ಹುಟ್ಟಿ ಬಂದ ಅಂತ ಹೇಳ್ತಾರಲ್ಲ, ಇನ್ನೊಂದು ಆಕ್ಷೇಪ ನೋಡಿ. ಇದೇ ಕೃಷ್ಣ ಅಂದರೆ ಯಾರು? ವಿಷ್ಣುವಿನ ಅವತಾರ. ಇದೇ ಕೃಷ್ಣನೇ ಹಿಂದೆ ಯಾರಾಗಿ ಬಂದದ್ದು? ನರಸಿಂಹನಾಗಿ ಬಂದ. ನರಸಿಂಹನಾಗಿ ಎಲ್ಲಿ ಬಂದ? ಕಂಬದಿಂದ ಬಂದ. ಇನ್ನು ಕಂಬವನ್ನು ತಂದೆ ತಾಯಿ ಅಂತ ಹೇಳ್ತೀರ ನೀವು? ಹೇಳ್ಕೊಳ್ಳಿ.
ಹಾಗೆ ಅಂತ ಕಂಬದಿಂದ ಬಂದ ಆ ನರಸಿಂಹನನ್ನು ಯಾವ ಸ್ತ್ರೀ ಹಡೆದಳು? ಸಾಧ್ಯ ಇಲ್ಲ. ಯಾರ ವೀರ್ಯದಿಂದ ನರಸಿಂಹದೇವರು ಹುಟ್ಟಿ ಬಂದದ್ದು? ಸಾಧ್ಯನೇ ಇಲ್ಲ ಅಂತ. ಅದರಿಂದ ನಮ್ಮ ವಿಚಾರವೇ ಸರಿ ಇಲ್ಲ ಅಂತಾರೆ. ಇಷ್ಟಾದ ಮೇಲೆ ಪರಮಾತ್ಮ ಲಕ್ಷ್ಮೀದೇವಿಗೆ ಆಜ್ಞೆ ಮಾಡಿದಂತೆ, ನೀನು ನಂದಗೋಪನ ಮಡದಿ ಯಶೋಧಾದೇವಿಯಲ್ಲಿ ದುರ್ಗಾ ರೂಪದಿಂದ ಅವತಾರ ಮಾಡು ಅಂತ. ಅವಳು ಕೂಡ ಅವತಾರ ಮಾಡಿದಳು. ಆ ಮಾಯೆಯ ಪ್ರಭಾವ ಏನಾಯಿತು? ಯಾರ ಪ್ರಭಾವ? ಅಂದರೆ ನಮ್ಮಲ್ಲಿ ಅಜ್ಞಾನ ಬರೋದಕ್ಕೆ ಯಾರು ಕಾರಣ? ದುರ್ಗಾದೇವಿಯೇ ಕಾರಣ. ಅಜ್ಞಾನಕ್ಕೆ ಅಭಿಮಾನಿ ಅಂದರೆ ದುರ್ಗಾದೇವಿನೇ. ಆ ದುರ್ಗಾದೇವಿಗೆ ಒಂದು ಸಲ ಹಿಂಸರಿದಲಂತೆ. ಯಾಕೆ? ಈ ಜನ ಏನು ಹೇಳ್ಬಿಡ್ತಾರೆ ಅಂದರೆ ಕೃಷ್ಣನನ್ನು ಯಶೋದೆಯ ಮಗ ಅಂತ ಹೇಳಿಬಿಡ್ತಾರೆ. ಎಂಥ ಅಜ್ಞಾನ ನೋಡಿ ಇದು. ಹಾಗೆಂತ ಅಜ್ಞಾನ ಕೊಟ್ಟವಳೇ ದುರ್ಗಾದೇವಿ. ಅದರಿಂದ ಹೇಳ್ತಾ ಇದ್ದಾರೆ, ಕೃಷ್ಣನನ್ನು ಯಶೋದೆಯ ಮಗ ಅಂತ ಹೇಳ್ತಾರೆ. ಅವನು ಹೆದರ್ತಾನೆ, ಅವನಿಗೆ ಹಸಿವಾಗ್ತಾ ಇದೆ ಅಂತ ಕೃಷ್ಣ ಹೇಳಿದನಂತೆ. ಇದಕ್ಕೆಲ್ಲ ಯಾರು ಕಾರಣ? ದುರ್ಗಾದೇವಿಯ ಕಾರಣ. ಯಾಕೆ? ಕೃಷ್ಣನೇ ಆಜ್ಞೆ ಮಾಡಿದ್ದು, ನಾರಾಯಣನೇ ಆಜ್ಞೆ ಮಾಡಿದ್ದು, ನೀನು ಹೋಗಿ ಯಶೋದೆಯಲ್ಲಿ ಹುಟ್ಟು ಹಾಗೆ ಅಂತ. ಆ ದುರ್ಗಾದೇವಿಯೇ ಒಂದು ಸಲ ಯೋಚನೆ ಮಾಡಿದಳಂತೆ, ಎಂಥ ಅಜ್ಞಾನದ ಕಾರ್ಯ ಜನ ಮಾಡ್ತಾ ಇದ್ದಾರೆ ಹಾಗೆ ಅಂತ. ಕೃಷ್ಣನಿಗೆ ಹುಟ್ಟು ಎಲ್ಲಿದೆ, ಹೆದರೋದು ಎಲ್ಲಿದೆ, ಹಸಿವಾಗೋದು ಎಲ್ಲಿದೆ? ಎಲ್ಲವೂ ಮೋಹ ಹಾಗೆ ಅಂತ. ಆ ಮೋಹಕ್ಕೆ ಕಾರಣ ಯಾರು? ದುರ್ಗಾದೇವಿನೇ. ಆಯಿತು. ಕೃಷ್ಣ ಇಷ್ಟು ಸಾಮರ್ಥ್ಯವುಳ್ಳವ ಅಂತ ಹೇಳ್ತೀರಿ, ಕೃಷ್ಣ ಸರ್ವೋತ್ತಮ ಸರ್ವಶಕ್ತ ಅಂತ ಹೇಳ್ತೀರಿ. ತನ್ನ ಮನೆಯಲ್ಲಿ ತಾನು ಇರಬೇಕಾಗಿದ್ದಾನೆ. ಯಾವ ಮನೆಯಲ್ಲಿ ಹುಟ್ಟಿದನೋ, ಕಾರಾಗೃಹದಲ್ಲೋ ಎಲ್ಲೋ ಇದ್ದ, ಅಲ್ಲೇ ಇರಬೇಕಾಗಿತ್ತು. ಕಂಸನಿಗೆ ಹೆದರ್ಕೊಂಡು ನಂದಗೋಕುಲಕ್ಕೆ ಹೋದದ್ದು ಯಾಕೆ? ಏನು ಉತ್ತರ ಕೊಡೋದು? ನೋಡಿ, ನೀವು ಕೃಷ್ಣನನ್ನು ಮನುಷ್ಯ ಅಂತ ಹೇಳಿದರೆ ಅವರಿಗೆ ಇದೆಲ್ಲ ಸಪೋರ್ಟಿವ್ ಆಗಿರುವ ಪಾಯಿಂಟ್ಸ್ ಇದು. ಒಂದು ಕೇಸ್ ನಡೆದಂಗೆ, ಕೋರ್ಟಲ್ಲಿ ಕೇಸ್ ನಡೆದಂಗೆ ಇದು. ನೀವು ಒಂದು ಪಾಯಿಂಟ್ ಹೇಳಿದರೆ ಅವ್ರು ಇನ್ನೊಂದು ಪಾಯಿಂಟ್ ಹೇಳ್ತಾರೆ. ಏನು ಉತ್ತರ ಕೊಡಬೇಕು? ಕೃಷ್ಣನಿಗೆ ಭಯ ಇಲ್ಲ ಅಂತೀರಿ, ಕೃಷ್ಣ ಸರ್ವೋತ್ತಮ ಅಂತೀರಿ. ಆಯಿತು, ನಾವು ಹೇಳಿದ್ದಕ್ಕೆಲ್ಲ ಏನೋ ಒಂದು ಹೇಳಿ ನಮ್ಮ ಬಾಯಿ ಮುಚ್ಚಿಸಿದ್ರಿ. ಇದಕ್ಕೇನು ಹೇಳ್ತೀರಿ? ಕೃಷ್ಣ ಅಲ್ಲೇ ಇರಬೇಕಾಗಿತ್ತ ಅಲ್ವ? ಹೆದರ್ಕೊಂಡು ಕಂಸನ ಹೆದರಿಕೆಯಿಂದ ನಂದಗೋಕುಲಕ್ಕೆ ಹೋದದ್ದು ಯಾಕೆ? ನೋಡಿ, ಅದಕ್ಕೆ ಗುರುಗಳ ಕೈಯಲ್ಲಿ ಕೊಡಬೇಕಿಂತ ವಿಚಾರವನ್ನೆಲ್ಲ ಎಷ್ಟು ಚಂದ ಹೇಳ್ತಾರೆ ನೋಡಿ. ನೋಡಿ, ನಾನು ಕಂಸನ ಮನೆಯಲ್ಲೇ ಇದ್ದಿದ್ದರೆ ಡೈರೆಕ್ಟಾಗಿ ಯಾರು ಬರ್ತಾನೆ? ಕಂಸ ಬರ್ತಾನೆ, ಅವನನ್ನು ಸಂಹಾರ ಮಾಡಬೇಕಾಗಿದೆ. ಆದರೆ ನನ್ನ ಉದ್ದೇಶ ಅದಲ್ಲ. ಏನಾಗಬೇಕಾಗಿದೆ? ಪೂತನ, ತೃಣಾವರ್ತ, ತುಂಬ ಅಸುರರಿದ್ದಾರೆ. ದೊಡ್ಡ ಲಿಸ್ಟ್ ಇಟ್ಕೊಂಡಿದ್ದಾನೆ ಅವನು ತನ್ನ ಸೇವಕರು ಅಂತ. ಅವರೆಲ್ಲರನ್ನೂ ಸಂಹಾರ ಮಾಡಬೇಕಾಗಿದೆ. ನಾನು ಇಲ್ಲೇ ಕೂತಿದ್ರೆ ಈ ಕೆಲಸ ಆಗೋದಿಲ್ಲ. ಅದರಿಂದ ನಾನು ಏನು ಮಾಡಬೇಕು? ಬೇರೆ ಕಡೆ ಹೋಗಬೇಕು. ಬೇರೆ ಕಡೆ ಹೋದ್ರೆ ಅವನೇನು ಮಾಡ್ತಾನೆ? ಮಂತ್ರಾಲೋಚನೆ ಮಾಡಿ ಒಬ್ಬೊಬ್ಬರನ್ನೇ ಕಳಿಸ್ತಾನೆ. ಅದರಿಂದ ಕೃಷ್ಣ ನಂದಗೋಕುಲಕ್ಕೆ ಹೋದದ್ದು. ನಿಮ್ಮದೇನು ಅಡ್ಡಿ ಆಯಿತು? ಈ ಭಾಗವತದಲ್ಲಿ ಸಿಗ್ತದ ಈ ಪಾಯಿಂಟು? ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಅದಕ್ಕೆ ಹೇಳೋದು. ಆ ಗುರುಗಳಲ್ಲಿ ಇರತಕ್ಕ ಜ್ಞಾನ, ವಿಚಾರ ಮಾಡುವ ಶಕ್ತಿ, ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರೆಯೇ ಗುರವೇ ನಮಃ ಅಂತ ಇದಕ್ಕೆ ಕೊಂಡಾಡೋದು. ಎಂಥ ಜ್ಞಾನವನ್ನು ದೇವರು ಆ ಗುರುಗಳ ಮುಖಾಂತರ ನಮಗೆ ತೋರಿಸಿಕೊಡ್ತಾ ಇದ್ದಾನೆ ಹಾಗೆ ಅಂತ. ಅದರಿಂದ ಕಂಸನ ಭಯದಿಂದ ಕೃಷ್ಣ ಓದದ್ದಲ್ಲ, ಭೃತ್ಯ ಸಮೇತ ಎಷ್ಟೆಷ್ಟು ಭೃತ್ಯರು ಅಂತಿದ್ದಾರೆ ಅವರ ಸಮೇತ ಕೃಷ್ಣನನ್ನು ಕಂಸನನ್ನು ಸಂಹಾರ ಮಾಡಬೇಕು ಅಂತ ನಂದಗೋಕುಲಕ್ಕೆ ಓದದ್ದು ಹಾಗೆ ಅಂತ. ಇನ್ನೊಂದು ಕಾರಣ ಹೇಳ್ತಾರೆ, ಯಾಕೆ ನಂದಗೋಕುಲಕ್ಕೆ ಹೋದ ಹಾಗೆ ಅಂದರೆ, ತನ್ನ ಮಡದಿ ಅಲ್ಲಿದ್ದಾಳಂತೆ, ದುರ್ಗಾದೇವಿ ಅಲ್ಲಿದ್ದಾಳಂತೆ, ಅವಳ ನೋಡಬೇಕು ಅಂತ ಹೋದ ಹಾಗೆ ಅಂತ. ಎಷ್ಟು ಚಂದ ಇದೆ ನೋಡಿ. ಇನ್ನು ಕಂಸನ ಮನೆಯಿಂದ ಅಂದರೆ ಆ ಕಾರಾಗೃಹದಿಂದ ಹೊರಗೆ ಹೋಗಬೇಕು ಅಂದರೆ ಬಾಗಿಲೆಲ್ಲ ತಾನಾಗಿ ತೆರ್ಕೊಂಡತ್ತಂತೆ.
ಅವನು ಇದರ ಶೃಂಖಲ ಅಂತೂ ಬಿಚ್ಚೋಯಿತು, ಮೊದಲೇ ಹೇಳಿದರು. ಆದರೆ ಜೈಲು ಬಾಗಿಲಿಗೆ ಹಾಕಿಟ್ಟಿದ್ದ, ಅವನು ಬೋಲ್ಟ್ ಗೀಟ್ ಹಾಕಿಟ್ಟಿದ್ದ, ಅದೆಲ್ಲ ತಾನಾಗಿಯೇ ಓಪನ್ ಆಯ್ತಂತೆ. ಯಾಕೆ ಅದು ಹೆಂಗೆ ಓಪನ್ ಆಯಿತು ಹಾಗೆಂದರೆ, ಚಂದ್ರನಿಗೆ ಕುತೂಹಲ ಅಂತ. ಚಂದ್ರನಿಗೆ ಕುತೂಹಲ, ನನ್ನ ವಂಶದಲ್ಲಿ ಕೃಷ್ಣ ಬಂದಿದ್ದಾನೆ, ಆ ಕೃಷ್ಣನನ್ನು ನಾನು ನೋಡಬೇಕು ಅಂತ. ಸೂರ್ಯೋದಯ ಆಗಿಬಿಟ್ರೆ ಚಂದ್ರ ಇರೋದಿಲ್ಲ, ಅದರಿಂದ ಅಷ್ಟರಲ್ಲಿ ನಾನು ನೋಡಬೇಕು ಅಂತ ಹೇಳಿ ಬಾಗಿಲೆಲ್ಲ ತೆರೆದಿತ್ತು. ಅಲ್ಲ, ಬಾಗಿಲಿಗೂ ಚಂದ್ರನಿಗೆ ಏನು ಸಂಬಂಧ ಹಾಗೆಂದರೆ, ಆ ಬಾಗಿಲು ಅದು ಮರದಲ್ಲಿ ಮಾಡಿರೋದು. ಮರಗಿಡಗಳ ಪೋರ್ಟ್ಫೋಲಿಯೋ ಯಾರ್ದು? ಚಂದ್ರನದ್ದು. ಅದರಿಂದ ಅವನ ಕಂಟ್ರೋಲಲ್ಲೇ ಇತ್ತದು. ನೋಡಿ, ಗುರುಗಳು ಆ ತತ್ವದ ಚಿಂತನೆಯನ್ನು ಬಿಟ್ಟಿಲ್ಲ, ಶಾಸ್ತ್ರದ ತತ್ವದ ಚಿಂತನೆಯನ್ನೂ ಬಿಟ್ಟಿಲ್ಲ. ಅದನ್ನು ನಮಗೆ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಕೃಷ್ಣನನ್ನು ನೋಡಬೇಕೆಂಬ ಒಂದು ಆಸೆಯಿಂದ ಆ ಮರಗಿಡಗಳ ಒಡೆಯನಾದ ಚಂದ್ರ ಬಾಗಿಲನ್ನೆಲ್ಲ ತೆರೆಸಿದ. ವಸುದೇವ ಹೊರಗೆ ಬರಲಿಕ್ಕೆ ಅನುಕೂಲ ಆಯಿತು ಹಾಗೆ ಅಂತ, ಕೃಷ್ಣನ ಹಿಡ್ಕೊಂಡು ಬಂದ ಹಾಗೆ ಅಂತ. ನೋಡಿ, ಇಲ್ಲೇ ಬರೋದು. ಇನ್ನೊಂದು ಕಾರಣ ಹೇಳ್ತಾರೆ, ಬಾಗಿಲು ಯಾಕೆ ತೆರೀತು ಹಾಗೆಂದರೆ, ಕೈಯಲ್ಲಿ ಯಾರಿದ್ದಾನೆ? ಕೃಷ್ಣ ಇದ್ದಾನೆ. ಕೃಷ್ಣ ಕೈಯಲ್ಲಿ ಇರುವಾಗ ಏನು ವಿಘ್ನಗಳು ಬರುತ್ತದೆ? ಕರಸ್ಥ ದೇವಸ್ಯ ಕುತೋಂತರಾಯ. ನೋಡಿ, ಸರಿಯಾಗಿ ನಾವು ವೈಷ್ಣವರಾಗಿ ಬದುಕಿದರೆ ನಮ್ಮಲ್ಲಿ ಏನಿರಬಾರ್ದು? ತೊಂದರೆಗಳು, ದುಃಖ ಅಂತ ಇರಲೇಬಾರ್ದು. ಯಾಕಿರಬಾರ್ದು? ಕೃಷ್ಣನನ್ನು ಆಶ್ರಯಿಸಿದವರಿಗೆ ದುಃಖ ಎಲ್ಲಿಂದ ಬರುತ್ತದೆ? ಯಾರು ಸಾಕ್ಷಿ? ವಸುದೇವನೇ ಸಾಕ್ಷಿ. ಅಷ್ಟು ಸರಪಳಿಯಲ್ಲಿ ಇದ್ದ, ಕಾರಾಗೃಹದಲ್ಲಿ ಇದ್ದ, ಎಷ್ಟು ಭೃತ್ಯರಿದ್ದರು, ಎಲ್ಲವನ್ನು ದಾಟಿ ಹೊರಗೆ ಬರಲಿಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಅಂಥ ಸಂದರ್ಭದಲ್ಲೂ ವಸುದೇವ ಹೊರಗೆ ಬಂದ ಹಾಗೆ ಅಂದರೆ ಕಾರಣ ಯಾರು? ಕೃಷ್ಣನೇ. ಕರಸ್ಥ ದೇವಸ್ಯ ಕುತೋಂತರಾಯ. ಕೈಯಲ್ಲಿ ಕೃಷ್ಣ ಇದ್ದಾಗ ದುಃಖ ಅಡೆತಡೆ ಎಲ್ಲಿಂದ ಬರಲಿಕ್ಕೆ ಸಾಧ್ಯ? ನಮಗೆ ಬರುತ್ತದೆ ಹಾಗೆಂದರೆ ಏನರ್ಥ? ಕೃಷ್ಣನನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡಿಲ್ಲ, ಮನಸ್ಸಿನಲ್ಲಿ ಇಟ್ಟುಕೊಂಡಿಲ್ಲ. ಕೃಷ್ಣ ಮನಸ್ಸಲ್ಲಿ ಇದ್ದರೆ ಅಡೆತಡೆಗಳು ಬರೋದಿಲ್ಲ. ಬರೆದಿಟ್ಕೊಂಡ್ಬಿಡ್ಬೇಕು ನಾವು ಇದನ್ನೆಲ್ಲ. ಕೃಷ್ಣ ಮನಸ್ಸಲ್ಲಿದ್ದರೆ ದುಃಖ, ತೊಂದರೆ ಯಾವುದು ಬರೋದಿಲ್ಲ. ಆರಾಮ ಜೀವನ ಇರ್ತದೆ. ಕೃಷ್ಣನಲ್ಲೇ ಮನಸ್ಸಾಗಿ ಆರಾಮಾಗಿ ಬದುಕ್ಬೋದು. ಕೃಷ್ಣನನ್ನು ಮರಿತೀವಿ, ಎಲ್ಲ ದುಃಖಗಳು, ತೊಂದರೆಗಳು, ರೋಗಗಳು ಬರುತ್ತವೆ ಹಾಗೆಂತ ಇದೇ ಸಾಕ್ಷಿ. ಇನ್ನು ಕೃಷ್ಣನನ್ನು ವಸುದೇವ ನೋಡಿ, ವಸುದೇವನನ್ನು ಕೃಷ್ಣ ಹಿಡ್ಕೊಂಡು ಹೋದನು, ಕೃಷ್ಣನನ್ನು ವಸುದೇವ ಹಿಡ್ಕೊಂಡು ಹೋದನು. ನೋಡಿ, ನಾವೇ ಅರ್ಥ ಮಾಡ್ಕೋಬೇಕು ಅದನ್ನು. ಅಂಥ ಸಂದರ್ಭದಲ್ಲಿ ಮಳೆ ಲೇಸಾಗಿ ಬರ್ತಾ ಇತ್ತಂತೆ. ಯಾಕೆ ಲೇಸಾಗಿ ಯಾಕೆ ಬರಬೇಕು? ಜೋರಾಗಿ ಯಾಕೆ ಬರಬಾರ್ದು? ಅದಕ್ಕೂ ಕಾರಣ ಕೊಡ್ತಾ ಇದ್ದಾರೆ ಗುರುಗಳು. ಮುಂದೆ ನಂದಗೋಕುಲ ಕೊಚ್ಚಿ ಹೋಗಲಿ ಅಂತ ಇಂದ್ರನ ಆದೇಶದಂತೆ ನಾವು ಜೋರಾಗಿ ಮಳೆ ಸುರಿಲಿಕ್ಕಿದ್ದೀವಿ. ಮುಂದೆ ಪಾಪ ಮಾಡಲಿಕ್ಕಿದ್ದೀವಿ ನಾವು. ಆ ಪಾಪದ ಪ್ರಾಯಶ್ಚಿತ್ತ ಸ್ವಾಮಿ ನಿಮ್ಮ ಸೇವೆ. ಏನು? ಸ್ವಲ್ಪ ಮಾತ್ರ ಹನಿ ಬಂತು, ಅದರಿಂದ ಏನಾಯಿತು? ಆ ವಸುದೇವನ ಶ್ರಮ ಪರಿಹಾರ ಆಯ್ತಂತೆ. 2 ಹನಿ ಮೇಲೆ ಬಿದ್ದರೆ ಅದು ಪ್ರೋಕ್ಷಣೆ ಮಾಡಿದಂಗೆ ಇರ್ತದೆ. ಹೋಮದ ಕೊನೆಯಲ್ಲಿ ಮಾಡ್ತಾರೆ ನೋಡಿ ಪ್ರೋಕ್ಷಣೆ, ಆರಾಮಕ್ಕೆ ಇರ್ತದೆ. ಜೋರಾಗಿ ಬಿದ್ದರೆ ನೀರು ಎಲ್ಲ ಒದ್ದೆಯಾಗಿಬಿಡುತ್ತೆ. ಅದರಿಂದ ಮುಂದೆ ನಾವು ಅಪರಾಧ ಮಾಡಲಿಕ್ಕಿದ್ದೀವಿ, ಅದರಿಂದ ಅದರ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ವಸುದೇವನ ಮೇಲೆ 2 ಹನಿ ಬಿದ್ದು ಅವನ ಶ್ರಮ ಪರಿಹಾರ ಮಾಡಿದವು ಹಾಗೆ ಅಂತ ಹೇಳ್ತಾ ಇದ್ದೆ. ನೋಡಿ, ಭಾಗವತದಲ್ಲಿ ಮಳೆ ಬಂತು ಇಷ್ಟೇ. ಅದು ಯಾಕೆ ಬಂತು, ಅದರ ಹಿನ್ನೆಲೆ ಏನು, ಅದೆಲ್ಲವನ್ನು ಗುರುಗಳು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಶೇಷದೇವರು ತಲೆ ಬಿಡಿಸಿ ಛತ್ರ ರೂಪದಲ್ಲಿ ಬಂದು ನಿಂತ್ಕೋತಾರೆ ಹಾಗೆ ಅಂತ. ಯಾಕೆ? ಅವರು ಮುಂದೆ ತಪ್ಪು ಮಾಡಲಿಕ್ಕಿದ್ದಾರಂತೆ. ಏನು? ಶೇಷದೇವರು ಯಾರು? ಬಲರಾಮ. ಬಲರಾಮ ಏನಾಗ್ತಾರೆ ಕೃಷ್ಣನಿಗೆ? ಅಣ್ಣನಾಗ್ತಾರೆ. ಅಣ್ಣನಾದಾಗ ಹೇ ಕೃಷ್ಣ, ಇದು ಮಾಡು ಅದು ಮಾಡು ಅಂತ ಸೇವೆ ಮಾಡಿಸ್ಕೋಬೇಕು. ಆ ಅಪರಾಧ ಮಾಡಲಿಕ್ಕಿದ್ದೇನೆ ಸ್ವಾಮಿ, ಅದರಿಂದ ತಪ್ಪು ಮಾಡಲಿಕ್ಕಿದ್ದೇನೆ, ಪ್ರಾಯಶ್ಚಿತ್ತ ಇರಲಿ ಅಂತ ಈಗಲೇ ಎಡೆ ಬಿಡಿಸಿ ಕೃಷ್ಣನ ಸೇವೆಯನ್ನು ಮಾಡಿದರು ಹಾಗೆ ಅಂತ.
ಎಷ್ಟು ಚಂದ ಇದು ನೋಡಿ ಮುಂದಿನ ಮಾತು. ಕೃಷ್ಣ ಹೋಗ್ತಾ ಇದ್ದಾನೆ. ಬ್ರಹ್ಮಾದಿ ದೇವತೆಗಳು ಕೃಷ್ಣನಿಗೆ ನಮಸ್ಕಾರ ಮಾಡಿದರಂತೆ. ಭಾಗವತದಲ್ಲಿ ಹೀಗಿದೆ, ಬ್ರಹ್ಮಾದಿ ದೇವತೆಗಳು ನಮಸ್ಕಾರ ಮಾಡಿದರು. ಯಾಕೆ ಮಾಡಿದರು? ಏನಾಗಿದೆ, ಕೃಷ್ಣನಿಗೆ ಅವನು ನಮಸ್ಕಾರ ಮಾಡಿ ಅವನಿಗೆ ಗೊತ್ತಿಲ್ಲವಂತೆ. ಯಾಕೆ? ಅವನು ಸರ್ವೋತ್ತಮ, ಅವನಿಗೆ ಟ್ರೈನಿಂಗ್ ಇಲ್ಲ ನೋಡಿ. ಮಗುವಾಗಿ ಹುಟ್ಟಿದರೆ ತಂದೆ ತಾಯಿಯರು ಹೇಳಿಕೊಡ್ತಾರೆ, ನೋಡಿ ನಮಸ್ಕಾರ ಹೀಗೆ ಮಾಡಬೇಕು, ಉಪನಯನ ಕಾಲದಿಂದ ಶುರು ಮಾಡಿಸ್ಬಿಡ್ತಾರೆ. ಹೀಗೆ ನಮಸ್ಕಾರ ಮಾಡಬೇಕು, ಸಾಷ್ಟಾಂಗ ನಮಸ್ಕಾರ ಹೀಗೆ ಮಾಡಬೇಕು ಹೇಳಿಕೊಡ್ತಾರೆ. ಕೃಷ್ಣನಿಗೆ ಯಾರು ಹೇಳಿಕೊಡಬೇಕು? ಅವನು ಹುಟ್ಟಿದವನೇ ಅಲ್ಲ ಎಂದಿಗೂ. ಅದರಿಂದ ಬ್ರಹ್ಮಾದಿಗಳು ಅವನಿಗೆ ಟ್ರೈನಿಂಗ್ ಕೊಡ್ತಾರೆ. ನೋಡಪ್ಪ ಹೀಗೆ ನಮಸ್ಕಾರ ಮಾಡಬೇಕು ಹಾಗೆ ಅಂತ ತಾವು ನಮಸ್ಕಾರ ಮಾಡಿ ತೋರಿಸಿಕೊಟ್ರು ಹಾಗೆ ಅಂತ ಹೇಳ್ತಾರೆ. ಒಟ್ಟು ವಿಚಾರ ಏನು, ಬ್ರಹ್ಮಾದಿಗಳು ನಮಸ್ಕಾರ ಮಾಡಿದರು. ಆದರೆ ಯಾಕೆ ಮಾಡಿದರು, ಅದರ ಹಿನ್ನೆಲೆ ಈ ರೀತಿಯಾಗಿ ಇರಬಹುದು ಹಾಗೆ ಅಂತ. ಇದರಿಂದ ಏನು ನಮಗೆ ಸ್ಪಷ್ಟ ಆಗ್ತದೆ? ಕೃಷ್ಣನೇ ಸರ್ವೋತ್ತಮ. ಬ್ರಹ್ಮಾದಿ ಅಲ್ಲಿ ಬರ್ತದೆ ನೋಡಿ ಭವಿಷ್ಯೋತ್ತರ ಪುರಾಣದಲ್ಲಿ, ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ಹಾಗೆ ಅಂತ. ಪರಮಾತ್ಮನ ಒಂದು ಮುಖ್ಯ ಲಕ್ಷಣ ಅದು ಏನು? ಬ್ರಹ್ಮರುದ್ರಾದಿಗಳಿಂದ ವಂದ್ಯನಾಗಿರುವುದು. ಬ್ರಹ್ಮರುದ್ರಾದಿಗಳು ನಮಸ್ಕಾರ ಮಾಡುವುದೇ ದೇವರ ಲಕ್ಷಣ. ದೇವರನ್ನು ಬಿಟ್ಟು ಅವರು ಬೇರೆಯವರಿಗೆ ನಮಸ್ಕಾರ ಮಾಡುವವರಲ್ಲ. ಅದರಿಂದ ಬ್ರಹ್ಮಾದಿಗಳು ನಮಸ್ಕಾರ ಮಾಡಿದ್ದಾರೆ ಅಂದರೆ ಕೃಷ್ಣ ಏನಾಗಿರಬೇಕು? ಸರ್ವೋತ್ತಮನೇ ಆಗಿರಬೇಕು ಹಾಗೆ ಅಂತ. ಇನ್ನು ಯಮುನೆಯಲ್ಲಿ ಭಾರೀ ರಭಸದಿಂದ ಹರಿತಾ ಇದ್ದರು, ಭಾರೀ ನೀರು. ಶ್ರಾವಣ ಮಾಸ ಕೇಳಬೇಕೇ? ಆಗ ಯಮುನೆ ದಾರಿ ಬಿಟ್ಲಂತೆ. ಕೃಷ್ಣ ಬರ್ತಾ ಇದ್ದಾನೆ, ಅವನಿಗೆ ತಡೆಯಾಗಬಾರ್ದು ಹಾಗೆ. ಯಾಕೆ ಹಾಗೆ ಅಂದರೆ ಅವಳು ರಾಮಾಯಣ ಸ್ಮರಿಸಿಕೊಂಡ್ಲಂತೆ. ಇದೇ ಈ ರಾಮನೇ, ಕೃಷ್ಣನೇ ಹಿಂದೆ ರಾಮನಾಗಿ ಬಂದಿದ್ದ. ನಮ್ಮ ಯಜಮಾನರು ಅಂದರೆ ಯಾರು? ವರುಣದೇವರು. ದೇವರು ರಾಮ ಲಂಕೆಗೆ ಹೋಗಬೇಕು ಅಂತ ದರ್ಭಶಯನದಲ್ಲಿ ಮಲಗಿರ್ತಾನೆ. ವರುಣದೇವರು ಜಾಗ ಬಿಡ್ತಾರೆ, ಸಮುದ್ರ ಲಂಕೆಗೆ ಹೋಗಬೇಕು. ಆದರೆ ವರುಣ ಬಂದೇ ಇಲ್ಲ. ದೇವರ ಕಣ್ಣು ಕೆಂಪಾಯ್ತಂತೆ. 3 ದಿವಸ ಮಲಗಿದನಂತೆ, ಆದರೂ ವರುಣ ಬಂದಿಲ್ಲ. ಒಂದು ಬಾಣವನ್ನು ಬಿಟ್ಟು ಇಡೀ ಸಮುದ್ರವನ್ನು ಒಣಗಿಸುವಂತೆ ಮಾಡ್ತೀನಿ ಅಂತ ಬಾಣವನ್ನು ಬಿಡ್ತಾನೆ. ಆಗ ವರುಣದೇವರು ತಲೆ ಮೇಲೆ ಪೂಜಾ ಸಾಮಗ್ರಿಗಳನ್ನು ಹಿಡ್ಕೊಂಡು ಬಂದು ಪೂಜೆಯನ್ನು ಮಾಡಿದರು ರಾಮದೇವರಿಗೆ ಅಂತ ಹೇಳ್ತಾರೆ. ಯಮುನೆಗೆ ಅದು ನೆನಪಾಯಿತು. ಇನ್ನು ನಾನೇನಾದ್ರು ಮಾಡೋಕ್ಕೆ ಹೋಗಿ ಯಮುನೆಯನ್ನೇ ಅವನು ಒಣಗಿಸಿಬಿಟ್ರೆ ನಾವು ಯಾಕೆ ಅಷ್ಟೆಲ್ಲ ಮಾಡಬೇಕು ಹಾಗೆ ಅಂತ ಯಮುನೆ ದಾರಿ ಬಿಟ್ಲು ಹಾಗೆ ಅಂತ ಹೇಳ್ತಾರೆ. ಎಷ್ಟು ನೀರಿತ್ತು ಹಾಗೆ ಅಂದರೆ ಕಾಲು ನೆನೀಬೇಕು ಅಷ್ಟೇ ನೀರೆತ್ತಂತ. ಅನಾಯಾಸವಾಗಿ ವಸುದೇವ ನಡ್ಕೊಂಡು ಹೋದ ಹಾಗೆ ಅಂತ. ಯಾಕೆ ಇದು ಹಾಗೆ ಅಂದರೆ ಕೃಷ್ಣನನ್ನು ಕೈಯಲ್ಲಿ ಇಟ್ಕೊಂಡವರಿಗೆ ಈ ಭವ ಪ್ರವಾಹ, ಈ ಸಂಸಾರ ಎನ್ನತಕ್ಕ ಪ್ರವಾಹ ಅದು ಹೇಗಿರುತ್ತದೆ ಅಂದರೆ ಕಾಲು ಮುಳುಗುವಷ್ಟೇ ನೀರುತ್ತದೆ. ಬೇರೆಯವರಿಗೆ ತಲೆಯೇ ಮುಳುಗಿ ಹೋಗಿರುತ್ತದೆ. ಹೇಳ್ತಾರೆ ನೋಡಿ, ಸಂಸಾರ ಸಾಗರದಲ್ಲಿ ಮುಳುಗಿದ್ದೇವೆ ಅಂತಲೇ ಹೇಳೋದುಂಟು. ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿದೋಗಾದೆ ಸದಾ ದುಸ್ತರೆ. ಅದಕ್ಕೆ ಮೇಲೆ ಹೇಳೋದೇ ಕಷ್ಟ. ಸಮುದ್ರ ಗುರು ಅವ್ರು ಮಗ್ನ ರೂಪಂ ಸದಾ, ನಾನು ಮುಳುಗಿದ್ದೇನೆ, ನನ್ನನ್ನು ಕಾಪಾಡು ಅಂತ ರಾಯರಲ್ಲಿ ಸ್ತೋತ್ರ ಇದೆ ನೋಡಿ. ಆದರೆ ಕೃಷ್ಣ ಕೈಯಲ್ಲಿ ಇಟ್ಕೊಂಡವರಿಗೆ ಪಾದದಷ್ಟೇ ನೀರಿರುತ್ತದಂತೆ. ಸಂಸಾರ ಸಾಗರ ಅದು ಕೂಡ ಹಾಗೆ ಇರುತ್ತದೆ. ಅದರಿಂದ ಕೃಷ್ಣನನ್ನು ಮನಸ್ಸಿನಲ್ಲಿ ಕೈಯಲ್ಲಿ ಇಟ್ಕೊಳ್ಳಿ ಅಂದರೆ ಏನರ್ಥ? ಮನಸ್ಸಿನಲ್ಲಿ ಇಟ್ಕೊಳ್ಳಿ ಹಾಗೆ ಅಂತ. ಕೃಷ್ಣ ಮನಸ್ಸಿನಲ್ಲಿ ಇದ್ದುಬಿಟ್ರೆ ನಮಗೆ ಸಂಸಾರದ ಭಯ ಇರೋದಿಲ್ಲ. ಇದನ್ನೇ ಜಗನ್ನಾಥದಾಸರು ಹೇಳ್ತಾರೆ ನೋಡಿ, ಮನವನಿತ್ತರೆ ತನ್ನ ನೀವನು ಅಂತ. ಎಷ್ಟು ಹೊಂದಾಣಿಕೆ ಇದೆ ನೋಡಿ ಶಾಸ್ತ್ರಗಳಿಗೆ. ಈ ಆದಿಶೇಷ ಬಂದ ಅಂತ ಹೇಳಿದರಲ್ವಾ,
ಬಂದಾಗ ಆ ಕೃಷ್ಣನ ಮೈಯಲ್ಲಿದ್ದ ಆಭರಣಗಳು ಅದೆಲ್ಲವೂ ಕೂಡ ಪ್ರಕಾಶಮಾನವಾಗಿ ಆ ಮೈಯಲ್ಲಿ ನಾಗ ಆಭರಣ, ನಾಗಭೂಷಣ ಅಂತ, ಅಂದರೆ ದೂರದಿಂದ ನೋಡೋವರಿಗೆ ಹೇಗಿತ್ತು ಅದು, ಕೃಷ್ಣ ತನ್ನ ಶರೀರದಲ್ಲಿ ಸರ್ಪಗಳನ್ನೇ ಆಭರಣವಾಗಿ ಇಟ್ಟುಕೊಂಡಿದ್ದಾನೆ ಅಂತ. ಯಾರು ಇಟ್ಟುಕೊಳ್ಳೋದು? ಗರುಡ ದೇವರು. ಸರ್ಪವನ್ನೇ ಆಭರಣವಾಗಿ ಅಥವಾ ಹಿಡ್ಕೊಂಡು ಹೋಗುವವರು ಅಂದರೆ ಗರುಡ ದೇವರು. ಆ ರೀತಿಯಾಗಿ ಪರಮಾತ್ಮ ಆ ಸಂದರ್ಭದಲ್ಲಿ ಗರುಡನಂತೆ ಪ್ರಕಾಶಮಾನವಾಗಿದ್ದ ಅಂತ ಹೇಳ್ತಾರೆ. ಇನ್ನು ಗಂಧರ್ವರು ಸ್ತೋತ್ರ ಮಾಡ್ತಾ ಇದ್ದರು. ಕೃಷ್ಣನ ಕೈಯಲ್ಲಿ ಕಮಲ ಇದ್ದ ಹಾಗೆ ಇತ್ತಂತೆ. ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದರು. ಅದು ಶೇಷದೇವರ ಈ ಕಡೆ ಆ ಕಡೆ ಎರಡು ಕಡೆಯೂ ಬಿತ್ತು. ಅದೇ ದೊಡ್ಡ ಚಾಮರ ಇದ್ದ ಹಾಗೆ ಇತ್ತು. ಇಂದ್ರಾದಿ ದೇವತೆಗಳು ಸುತ್ತ ಇದ್ದರು. ಅನೇಕ ಮಂಗಳ ವಾದ್ಯಗಳು, ಅದರ ಶಬ್ದ ಇತ್ತು. ಇದನ್ನು ನೋಡಿದಾಗ ಕೃಷ್ಣ ಕುಬೇರನಂತೆ ದರ್ಶನ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಷ್ಟು ವೈಭವದಿಂದ ಇದ್ದರು ಹಾಗೆ ಅಂತ. ಈ ರೀತಿಯಾಗಿ ಕೃಷ್ಣ ನಂದಗೋಕುಲಕ್ಕೆ ಹೋಗ್ತಾ ಇದ್ದಾನೆ. ಇಲ್ಲಿಗೆ ಪ್ರಥಮ ಸರ್ಗ ಸಮಾಪ್ತವಾಯಿತು. ಇದು ರೋಮ್ನಾಂ ಹರ್ಷಣಕಾರಿಣಿ ಶ್ರವಣತಃ ಪಾಪೋಗ ವಿಧ್ವಂಸನಿ ಅಂತ ಹೇಳ್ತಾರೆ. ಯಾರು ಈ ಕೃಷ್ಣನ ಕಥೆಯನ್ನು ಭಕ್ತಿಯಿಂದ ಕೇಳ್ತಾರೆ, ಸ್ಮರಣೆ ಮಾಡ್ತಾರೆ, ಅವರ ಮೈ ರೋಮಾಂಚನ ಆಗ್ತದೆ, ಅವರ ಪಾಪ ಎಲ್ಲ ಪರಿಹಾರ ಆಗ್ತದೆ. ಭಕ್ತಿಯಿಂದ ಸ್ಮರಿಸುವವರಿಗೆ ಎಲ್ಲ ಪುರುಷಾರ್ಥವೂ ಸಿಗ್ತದೆ. ದೇವತೆಗಳಿಗೂ ಕೂಡ ಸಂತೋಷವನ್ನು ಉಂಟು ಮಾಡತಕ್ಕ ಈ ಒಂದು ಕೃಷ್ಣನ ವಿಚಾರ, ಇಂತಹ ಒಂದು ಕಾವ್ಯವನ್ನು ವಾದಿರಾಜ ಶ್ರೀಪಾದಂಗಳವರು ರುಕ್ಮಿಣೀಶ ವಿಜಯ ಅಂತ ಅದರ ಪ್ರಥಮ ಸರ್ಗ ಇಲ್ಲಿಗೆ ಪರಿಸಮಾಪ್ತಿಯಾಗ್ತದೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇಯ ಬಾಲಂ ವಿಷ್ಣುರಮೇ ಪರಮಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.